ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಆತ ಹೇಳಿ ಕೇಳಿ ಗ್ರಾಮ ಪಂಚಾಯಿತಿಯೊಂದರ ಮಾಜಿ ಅಧ್ಯಕ್ಷನ ಮಗ. ರಾಜಕೀಯ ಹವಾದ ಜೊತೆಗೆ ಎಲೆಕ್ಟ್ರಿಕಲ್ ಹಾಗೂ ಪ್ಲಂಬಿಂಗ್ ಕೆಲಸ ಮಾಡಿಕೊಂಡು ಓಡಾಡಿಕೊಂಡಿದ್ದ. ಕಳೆದ 3 ದಿನಗಳಿಂದ ಕೆಲಸಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೋದವ ಇಂದು ಶವವಾಗಿ ಪತ್ತೆಯಾಗಿದ್ದಾನೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯ ಚಿಕ್ಕಬಳ್ಳಾಪುರ ತಾಲೂಕಿನ ಮರಸನಹಳ್ಳಿ ಬಳಿ ಪಾಳು ಬಿದ್ದ ಬಡಾವಣೆಯೊಂದು ಇದೆ. ಬಡಾವಣೆ ಸುತ್ತಮುತ್ತಲ ಕೆಲವು ಪಡ್ಡೆಹೈಕಳಿಗೆ ಈ ಸ್ಥಳ ಕುಡುಕರ ಅಡ್ಡೆಯಾಗಿದೆ. ಇದೇ ಬಡಾವಣೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಹಾರೋಬಂಡೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನಾಗರೆಡ್ಡಿ ಅವರ ಮಗ ಸುಮಾರು 25 ವರ್ಷದ ಮಾರುತೇಶ್ ಶವವಾಗಿ ಪತ್ತೆಯಾಗಿದ್ದಾನೆ. ಶವದ ಮುಖಕ್ಕೆ ಬಿಯರ್ ಬಾಟಲಿಯಿಂದ ತಿವಿದಂತೆ ಕಂಡು ಬಂದಿದೆ. ಘಟನಾ ಸ್ಥಳದಲ್ಲಿ ಮೃತನ ಬೈಕ್ ಹಾಗೂ ಮದ್ಯಪಾನ ಮಾಡಿ ಬಿಯರ್ ಬಾಟಲ್ಗಳನ್ನು ಒಡೆದು ಹಾಕಿರುವಂತಹ ದೃಶ್ಯ ಕಂಡು ಬಂದಿದೆ. ಇದರಿಂದ ಕುಡಿದ ಅಮಲಿನಲ್ಲಿ ಮಾರುತೇಶ್ನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಸುದ್ದಿ ತಿಳಿತಾ ಇದ್ದಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಪ್ರಕಾಶ ಒಂದು ಚಿಕ್ಕದು ಬಾಟ್ಲಲ್ಲಿ ಬಿಯರ್ ಬಾಟ್ಲು ಲೊಕೇಶನ್ ಕಳಿಸಿ. ಒಂದು ಸೆಕೆಂಡ್ ಮಾತಾಡ್ತೀನಿ, ಸಾಹೇಬ್ ಬರ್ತಾರೆ, ಒಂದು ಸೆಕೆಂಡ್. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಅರೌಂಡ್ ಇದು ಈವ್ನಿಂಗ್ ಟೈಮಲ್ಲಿ ಒಂದು ಬಾಡಿ ಸಿಕ್ಕಿದೆ ನಮಗೆ. ಹಾರೋಬಂಡೆ ಊರಲ್ಲಿ ಲೇಔಟ್ ಇದೆ. ಆ ಲೇಔಟಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ. ಅರೌಂಡ್ 2-3 ಡೇಸ್ ಓಲ್ಡ್ ಆಗಿದೆ. ನಮ್ಮ ಪ್ರೈಮ್ ಆಫೀಸ್ ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಡಿಕೆ ಆಗಿದೆ. ನೆಕ್ ಮೇಲೆ ಸ್ವಲ್ಪ ಶಾರ್ಪ್ ವೆಪನಿಂದ ಇಂಜರೀಸ್ ವಗೇರ ಇದೆ. ಸ್ವಲ್ಪ ಡಿಕೆ ಆಗ್ತಾ ಇದೆ. ನಾವು ಈ ನಮ್ಮ ಸೀನ್ ಆಫ್ ಕ್ರೈಮ್ಗೆ ಕಾರ್ಡನ್ ಆಫ್ ಮಾಡ್ಕೊಂಡಿದ್ದೀವಿ. ಎಲ್ಲ ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡ್ತೀವಿ. ಮತ್ತು ಈ ಆರೋಪಿ ಯಾರುದೇ ನಮಗೆ ಸ್ವಲ್ಪ ಅನುಮಾನ ಕೂಡ ಸಿಕ್ಕಿದೆ. ಇದು ಮಾಹಿತಿ ಪ್ರಕಾರ ನಮಗೆ ಅನುಮಾನ ಇದೆ ಒಬ್ಬರ ಮೇಲೆ. ಸೊ ಅವ್ರಿಗೆ ಕೂಡ ಬೇಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಯಾವ ರೀತಿಯಲ್ಲಿ ಘಟನೆ ಆಗಿರ್ಬೋದು ಅಂತ ಊಹಿಸ್ತೀವಿ ಸರ್? ನೋಡಿ, ಈಗ ಪ್ರೈಮ್ ಆಫೀಸ್ ಈ ಥರ ಮಾಹಿತಿ ಇದೆ. ಏನಾದರೂ ಕುಡಿತಾ ಇದ್ದಾರೆ, ಏನು ಡ್ರಿಂಕ್ ಪಾರ್ಟಿ ಮಾಡ್ತಾ ಇದ್ದಾರೆ, ಆ ಟೈಮ್ಗೆ ಏನು ಫ್ರೆಂಡ್ಸ್ದು ಗಲಾಟೆ ವಗೇರ ಆಗಿದೆ ಯಾವ ಕಾರಣ ಬಗ್ಗೆ, ಆ ಟೈಮ್ಗೆ ಏನು ಅಟ್ಯಾಕ್ ವಗೇರ ಮಾಡಿದ್ದಾರೆ, ಈ ಥರ ಪ್ರೈಮ್ ಆಫೀಸ್ ಕಾಣಿಸ್ತಾ ಇದೆ. ಮೊದಲು ಕೂಡ ನಮಗೆ ಈ ಥರ ಕೇಸಸ್ ಸಿಕ್ಕಿದೆ. ಸೊ ಬಟ್ ಈಗ ಎಕ್ಸಾಕ್ಟ್ ಮೋಟಿವ್ ಏನಿದೆ ಅದು ಆರೋಪಿ ನಮಗೆ ಸಿಗುತ್ತೆ, ಓನ್ಲಿ ಆಮೇಲೆ ಕ್ಲಿಯರ್ ಆಗುತ್ತೆ. ಯಾರು ಸರ್ ಕೊಲೆಯಾಗಿರೋದು? ಯಾರು ಮತ್ತು ಏನು ಕೆಲಸ ಮಾಡ್ತಿದ್ದೆ ಅವ್ರಿಗೆ? ಇವರು ಕೊಲೆ ಆಗಿದೆ, ಅವ್ರದ್ದು ಹೆಸರು ಮಾರುತೇಶ್ ಇದೆ. ಮಾರುತೇಶದ್ದು ಅರೌಂಡ್ 30 ಇಯರ್ಸ್ ಏಜ್ ಇದೆ. ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ. ಸೊ ಅದೇ ಇದೇ ಊರು ಅವ್ರದ್ದು, ಹಾರೋಬಂಡೆ ಊರು ಅವ್ರದ್ದು. ಮತ್ತು ಆರೋಪಿ ಕೂಡ ನಾವು ಆಲ್ರೆಡಿ ಸರ್ಚ್ ಪ್ರೊಸೆಸಲ್ಲಿ ಇದೆ. ಬೇಗ ನಾವು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಇದು ನಮಗೆ ಪಬ್ಲಿಕ್ಕಿಂದ ಮಾಹಿತಿ ಬಂದಿದೆ ಕಿ ಈ ಥರ ಯಾವುದು ಬಾಡಿ ವಗೇರ ಇದೆ ಲೇಔಟಲ್ಲಿ. ಮತ್ತು ಆರೋಪಿ ಕೂಡ ಈ ಥರ ಏನು ಮಾತಾಡಿದ್ದೀರಾ ಈ ವಿಚಾರ ಬಗ್ಗೆ ಪಬ್ಲಿಕ್ ಪ್ಲೇಸಲ್ಲಿ. ಸೊ ಆಮೇಲೆ ನಮ್ಮ ಟೀಮ್ ಇಲ್ಲಿ ಬಂದು ವೆರಿಫೈ ಮಾಡಿ ಎಲ್ಲ ಏರಿಯಾಗೆ ಚೆಕ್ ಮಾಡಿದ್ದಾರೆ. ಆ ಟೈಮ್ಗೆ ನಮಗೆ ಇಲ್ಲಿ ಒಂದು ಕವರ್ ಮಾಡಿದ್ದಾರೆ ಲೀವ್ಸ್ ವಗೇರೆಯಿಂದ. ತೋ ಜರ್ಕಿನ್ ವಗೇರ ಇದೆ ಅವ್ರದ್ದು, ಅಲ್ಲಿಂದ ಕವರ್ ಮಾಡಿದ್ದಾರೆ. ಸೊ ಆ ಟೈಮ್ಗೆ ನಮಗೆ ಒಂದು ಬಾಡಿ ಸಿಕ್ಕಿದೆ. ಸೊ ಅದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡಿ ಅವ್ರದ್ದು ಐಡೆಂಟಿಟಿ ಏನಿದೆ ಅದನ್ನು ಪತ್ತೆ ಮಾಡಿ ಈಗ ಆಲ್ರೆಡಿ ನಮಗೆ ಸ್ವಲ್ಪ ಲೀಡ್ ಸಿಕ್ಕಿದೆ. ಸೊ ಬೇಗ ಅರೆಸ್ಟ್ ಮಾಡ್ತೀವಿ ನಾವು. ಇಂಟೆನ್ಷನ್ ಈಗ ಪ್ರೈಮ್ ಆಫೀಸಿತು ಈ ಥರ ಕಾಣಿಸ್ತಾ ಇದೆ ಕಿ ಡ್ರಿಂಕಿಂಗ್ ಟೈಮಲ್ಲಿ ಏನು ಗಲಾಟೆ ಆಗಿದೆ. ಬಟ್ ಅದು ಎಕ್ಸಾಕ್ಟ್ ಮೋಟಿವ್ ಇಂಟೆನ್ಷನ್ ಏನಿದೆ ಅದು ಅರೆಸ್ಟ್ ಆಗುತ್ತೆ, ಓನ್ಲಿ ಆಮೇಲೆ ಕ್ಲಿಯರ್ ಆಗುತ್ತೆ ಯಾವ ಕಾರಣ ಬಗ್ಗೆ ಮಾಡಿದ್ದಾರೆ ಈ ಥರ. ಊರಲ್ಲಿ ಯಾರು ಸರ್ ಆಕ್ಚುಲಿ ಒಂದು ಅಫೇರ್ ಇತ್ತು ಅಂತ ಕೇಳ್ಪಟ್ಟಿ ಸರ್, ಆ ಇಂಟೆನ್ಷನ್ ಏನಾದರೂ ಇರಬಹುದಾ? ನೋಡಿ, ಈಗ ಇಟ್ ಈಸ್ ವೆರಿ ಇನಿಷಿಯಲ್ ಸ್ಟೇಜಸ್ ಆಫ್ ಇನ್ವೆಸ್ಟಿಗೇಷನ್ ಈಗ. ಸೊ ಡೆಫಿನೆಟ್ಲಿ ಈ ಥರ ಯಾವುದು ಇಶ್ಯೂ ವಗೇರ ಇದೆ ತೋ ಅದನ್ನು ಕೂಡ ನಾವು ಪತ್ತೆ ಮಾಡ್ತೀವಿ. ಎಲ್ಲ ಎಂಗಲ್ಸ್ಗೆ ಪರಿಶೀಲನೆ ಮಾಡಿಕೊಂಡು ಆಮೇಲೆ ಫೈನಲೈಸ್ ಮಾಡ್ತೀವಿ ಕೇಸ್.
ಇನ್ನು ಮೃತ ಯುವಕ ಮಾರುತೇಶ್ ರಾಜಕೀಯದ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಟ್ರಿಕಲ್ ಹಾಗೂ ಪ್ಲಂಬಿಂಗ್ ಕೆಲಸ ಮಾಡಿಕೊಂಡಿದ್ದ. ಇನ್ನು 3 ದಿನಗಳ ಹಿಂದೆ ನಾಪತ್ತೆಯಾದವ ಇಂದು ಕೊಲೆಯಾದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ನನ್ನ ತಮ್ಮ ಜೊತೆಲಿ ಕೂತಿರೋ ದೃಶ್ಯನೇ ನನಗೆ ಕೈಗೆ ಸಿಗ್ತಾ ಇಲ್ಲ. ನಿಮ್ಮ ತಮ್ಮ ಯಾವತ್ತು ಮಿಸ್ಸಿಂಗ್ ಆಗಿದ್ದ? ಮಂಗಳವಾರ ಸಂಜೆ 5 ಗಂಟೆಯಲ್ಲಿ. ಇಲ್ಲಿ ಹೆಂಗೆ ಗೊತ್ತಾಯ್ತು? ಇವಾಗ ಫೋನ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಇಲ್ಲಿ ಬಂದು ನೋಡಿದ್ರೆ ಯಾವ ರೀತಿ ಏನಾಗಿರ್ಬೋದು ಸರ್? ಅದು ನಂಗೆ ಗೊತ್ತಾಗ್ತಾ ಇಲ್ಲ, ಅದು ಏನು ಮಾಡೋರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲ, ಸುಸೈಡ್ ಮಾಡ್ಕೊಂಡಂಗಿದೆಯಾ, ಮರ್ಡ್ರ್ ಮಾಡ್ದಂಗಿದೆಯಾ, ಗಾಯ ಆಗಿದೆಯಾ? ಮರ್ಡ್ರ್ ಮಾಡ್ದಂಗೆ ಇದೆ. ಅದು ಏನು ಅನುಮಾನ ಇದೆಯಾ? ಅನುಮಾನ ಇದೆ, ಅದು ಚೆಕ್ ಮಾಡ್ಬೇಕು ಸರ್. ನಾನು ಅದು ಎಂಕ್ವೈರಿ ಮಾಡಲೇಬೇಕು. ಈಗ ಏನು ಹೇಳಕ್ಕೆ ಪೊಲೀಸರ ಹತ್ರ ಹೆಂಗೆ ಕೇಳಕ್ಕೆ ಇಷ್ಟಪಡ್ತೀರಿ? ಎಂಕ್ವೈರಿ ಮಾಡಿಸ್ಲೇಬೇಕು. ಆಮೇಲೆ ಅದು ಮಿಸ್ ಆದಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿದ್ರೆ ಹೇಗೆ? ಕಂಪ್ಲೇಂಟು ಸರ್, ಅವರು ಇದಕ್ಕೆ ಹೋಗ್ತಾಯಿದ್ರು ಪ್ಲಂಬಿಂಗ್ ಕೆಲಸಕ್ಕೆ. ನಾನು ಎಲ್ಲೋ ಆ ಕೆಲಸದ ಮೇಲೆ ಹೋಗೋರು ಅಂತೇಳಿ ನಾನು ಮನೆಯಲ್ಲೂ ಕೇಳಿದೆ. 3 ದಿನದಿಂದ ಮನೆಯೂ ಕೇಳಿದ್ನಿ, ಮತ್ತೆ ಎಲ್ಲ ಅವ್ನ ಮನೆಗೆ ಅಂತೇಳಿ. ನಾ ಆ ಕೆಲಸದ ಮೇಲೆ ಎಲ್ಲ ಹೋಗೋರ ಬಿಡು ಅಂತೇಳಿ ಅಂದರು. ಅಲ್ಲಿ ಎಲ್ಲ ಇದು ಮಾಡಿದ್ರಿ, ಅಲ್ಲಿಗೂ ಬಂದಿಲ್ಲ ಅಂತ ಹೇಳಿದ್ರು. ಮಾಹಿತಿ ಏನೂ ಸಿಕ್ಕಿಲ್ಲ. ನಮ್ಮ ಕ್ಲೂ ಸಿಗ್ತಾ ಇರೋದು ಅಲ್ಲಿ ಗಾಡಿಯಿಂದ ಎತ್ಕೊಂಬಂದಿರೋದು ಅಲ್ಲಿಂದ ಅಷ್ಟೇ. ಯಾವ ಬಾರು? ವಾಪಸಂದ್ರ ಸಭೆನಹಳ್ಳಿ ರೋಡಲ್ಲಿ. ಇವ್ರ ಜೊತೆ ಯಾರೆಲ್ಲ ಇರ್ತಾ ಇದ್ರು ಸರ್? ಅದು ಈ ಊರಾಗ ಯಾರ್ಯಾರು ಇರ್ತಾರೆ ಅವ್ರಿಗೆ ಎಲ್ಲ ಗೊತ್ತಿಲ್ಲ ಅಂತ. ನಮ್ಮೂರೇ, ನಮ್ಮ ಹುಡುಗನೇ ಇವನು ಬಂದು ಮಂಗಳವಾರ ಸಂಜೆ 5 ಗಂಟೆಲಿ ಮನೇಲಿ ಅವ್ರ ಅಣ್ಣ ನೋಡಿದ್ದಾರೆ. ಅವ್ರ ಅಣ್ಣ 5 ಗಂಟೆಲಿ ನೋಡಿರೋದು, ಸಂಜೆ 5 ಗಂಟೆಲಿ ಬಂದಿರೋದು. ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಭಾರತ ಗಾಡಿ ಇತ್ತಂತೆ, ಅವ್ರ ಅಣ್ಣ ಹೇಳ್ತಾ ಇದ್ದಾರೆ. ನಿನ್ನೆನೂ ಇತ್ತಂತೆ, ಮೊನ್ನೆ ನೈಟು ಅಲ್ಲೇ ಇದೆ. ಗಾಡಿ ನೋಡಿದ್ರೆ ಈಗ ಇಲ್ಲಿದೆ. ಬಂದು ನೋಡಿದ್ರೆ ಅವ್ರ ಅಣ್ಣ ಬರೋಕ್ಕೆ ಮುಂಚೆ ನಾನೇ ಬಂದೆ. ನಮ್ಮ ಹುಡುಗನೇ ಮಾಲ್ತೇಶ್ ನೋಡಿದೆ, ನಮ್ಮ ಹುಡುಗನೇ ಡೆತ್ ಆಗಿರೋದು. ಇಲ್ಲಿ ಯಾವ ರೀತಿ ಡೆತ್ ಆಗಿದೆ? ಇಲ್ಲಿ ಬಂದು ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಮೋಜು ಮಸ್ತಿ ಮಾಡಿ ಇಲ್ಲಿ ಡೆತ್ ಆಗಿದೆ. ಯಾರ ಮೇಲೆ ಆದರೂ ಸಂಶಯ ಯಾರಂತ ಹೇಳೋಣ? ಇಲ್ಲ, ನಮ್ಮೂರವರೇ ಜೊತೆಯಲ್ಲಿ ಇರ್ತಾ ಇದ್ದಿದ್ದು. ಯಾರಂತ ಹೇಳಿ ಪೊಲೀಸವ್ರು ಯಾರು ಎನ್ಕ್ವೈರಿ ಮಾಡಿ ಸಿಕ್ಕರೆ, ಅಪರಾಧಿಗಳು ಸಿಕ್ಕರೆ ಅವರೇ. ಗಲಾಟೆಗಳೇನಿಲ್ಲ, ಆಕ್ಸಿಡೆಂಟ್ ಆಯಿತು ಅಷ್ಟೇ. ಗಲಾಟೆಗಳೇನು ಊರಲ್ಲೇನು ಗಲಾಟೆಗಳೇನಾಗಿ ಎಷ್ಟು ದಿನದಿಂದ ಮನೆ ಬಿಟ್ಟು ಹೋಗಿದ್ದಾನೆ ಆಚೆಗೆ? ಇಲ್ಲ, ಮಂಗಳವಾರ ಸಂಜೆ ಹೋಗಿರೋದು. ಅವ್ರ ಅಣ್ಣ ನೋಡಿದ್ರು ಅಂತ. ಮೃತನಿಗೆ ಕಂಠಪೂರ್ತಿ ಕುಡಿಸಿ ಬಿಯರ್ ಬಾಟಲ್ಗಳಿಂದಲೇ ಚುಚ್ಚಿ ಕೊಲೆ ಮಾಡಲಾಗಿದೆ. ವೈಯಕ್ತಿಕ ದ್ವೇಷವೋ ಅಥವಾ ಹಳೆಯ ದ್ವೇಷವೋ ಇಲ್ಲವೇ ಮತ್ತಾವುದಾದರೂ ಬಲವಾದ ಕಾರಣವೋ ಅನ್ನೋ ಕುರಿತು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರ ತನಿಖೆಯಲ್ಲಿ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲಾ ಬಿಜೆಪಿಯಲ್ಲೂ ಅಸಮಾಧಾನ ಸ್ಫೋಟಗೊಂಡಿದೆ. ರಾಜ್ಯಾಧ್ಯಕ್ಷರ ನೇಮಕದಲ್ಲಿ ಬಿಜೆಪಿ ಒಳಜಗಳ ಬೀದಿಗೆ ಬಂದಿದೆ. ರಾಜ್ಯಾಧ್ಯಕ್ಷರ ಏಕಪಕ್ಷೀಯ ನಿರ್ಧಾರದಿಂದ ಜಿಲ್ಲಾಧ್ಯಕ್ಷರ ನೇಮಕವಾಗಿದೆ ಅಂತ ನಿಷ್ಠಾವಂತ ಕಾರ್ಯಕರ್ತರು ಆರೋಪಿಸಿದರೆ, ಜಿಲ್ಲೆಯ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಅಧ್ಯಕ್ಷರ ನೇಮಕವಾಗಿದೆ ಅಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಕೋಲಾರ ಜಿಲ್ಲೆಯ ಬಿಜೆಪಿಗೆ ನೂತನ ಅಧ್ಯಕ್ಷರಾಗಿ ಓಂ ಶಕ್ತಿ ಚಲಪತಿ ನೇಮಕವಾಗಿದ್ದಾರೆ. ನೇಮಕಾತಿ ಏಕಪಕ್ಷೀಯವಾಗಿ ನಡೆದಿದೆ ಅಂತ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ನೂತನ ಅಧ್ಯಕ್ಷರ ಹೆಸರು ಪ್ರಕಟವಾದ ಕುರಿತು ತೀವ್ರ ವಿರೋಧ ವ್ಯಕ್ತಪಡಿಸಿ ಜಿಲ್ಲಾಧ್ಯಕ್ಷ ಸ್ಥಾನ ಆಕಾಂಕ್ಷಿಯಾಗಿದ್ದ ಮಾಧ್ಯಮ ಸಂಚಾಲಕ ಕೆಂಬೋಡಿ ನಾರಾಯಣಸ್ವಾಮಿ ಸೇರಿ ಹಲವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏಕಪಕ್ಷೀಯವಾಗಿ ಅಧ್ಯಕ್ಷರ ನೇಮಕಾತಿ ನಡೆದಿದೆ. ವೀಕ್ಷಕರಾಗಿದ್ದ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ ತಾಲೂಕು ಅಧ್ಯಕ್ಷರ ಆಕಾಂಕ್ಷಿಗಳ ಪಟ್ಟಿ ಮಾತ್ರ ಪಡೆದು ಜಿಲ್ಲಾಧ್ಯಕ್ಷರ ಆಕಾಂಕ್ಷಿಗಳ ಪಟ್ಟಿ ಪಡೆಯಲಿಲ್ಲ. ಆದರೂ ನೇಮಕಾತಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ 4 ವರ್ಷಗಳಿಂದ ಪಕ್ಷ ಸಂಘಟನೆಯೇ ಇಲ್ಲ. ಪಕ್ಷ ಸಂಘಟನೆ ಮಾಡುವ ಕೆಲ ಹಂತದ ಕಾರ್ಯಕರ್ತರಿಗೆ ಯಾವುದೇ ಅಧಿಕಾರ ಹುದ್ದೆಯನ್ನ ಬಿಜೆಪಿಯಲ್ಲಿ ಕೊಟ್ಟಿಲ್ಲ. ಕೇವಲ ಕರಪತ್ರ ಹಂಚಲು ಮಾತ್ರ ಸೀಮಿತವಾಗಿದ್ದಾರೆ ಅಂತ ಆರೋಪಿಸಿದ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಕಾರ್ಯಕರ್ತರಿಗೆ ಯಾವುದೇ ಹುದ್ದೆ ಕೆಲಸ ಕೊಡಲಿಲ್ಲ. ನೂತನ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಒಮ್ಮತದ ವ್ಯಕ್ತಿ ಅಲ್ಲ. ಎಲ್ಲ ಅಧಿಕಾರವೂ ಅವರಿಗೆ ಬೇಕಾ ಅಂತ ಪ್ರಶ್ನಿಸಿದ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ ನಡೆದಿರುವ ಅನ್ಯಾಯವನ್ನ ಸರಿಪಡಿಸಿ ಒಮ್ಮತದ ಅಭ್ಯರ್ಥಿಯನ್ನ ನೇಮಿಸಿ ಅಂತ ಹೇಳಿದರು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಜಿಲ್ಲೆಯ ಬಿಜೆಪಿ ಸಂಘಟನೆಯ ಪರಿಸ್ಥಿತಿಯನ್ನ ನೋಡಿ ಅಧ್ಯಕ್ಷರ ನೇಮಕ ಮಾಡಬೇಕಾಗಿತ್ತು ಅಂತ ಬೇಸರ ಹೊರಹಾಕಿದ್ದಾರೆ. ಇವತ್ತು
ಈ ವ್ಯವಸ್ಥೆಯ ಬಗ್ಗೆ ನಾವು ಇದೇನು ಪಕ್ಷದ ಬಗ್ಗೆ ನಾವು ಯಾವುದೋ ಚಕಾರ ಎತ್ತಲ್ಲ, ಜಿಲ್ಲಾಧ್ಯಕ್ಷರ ಬಗ್ಗೆ ಚಕಾರ ಎತ್ತಲ್ಲ. ನಾವು ಈ ವ್ಯವಸ್ಥೆ ಸರಿ ಹೋಗಬೇಕು. ಆದರೆ ಈ ವ್ಯವಸ್ಥೆ ಸರಿಪಡಿಸಿ ಮತ್ತೆ ಅಧ್ಯಕ್ಷರು ಮಾಡಬೇಕು. ನಮಗೆ ಎಲ್ಲರೂ ಒಪಿನಿಯನ್ ತಗೋಬೇಕು, ಕಾರ್ಯಕರ್ತರ ಒಪಿನಿಯನ್ ತಗೋಬೇಕು. ಇಲ್ಲ ಅಂದರೆ ಇವತ್ತು ಏನಾಗಿದೆ ಜಿಲ್ಲೆಯಲ್ಲಿ 4 ವರ್ಷದಿಂದ ಸಂಪೂರ್ಣವಾಗಿ ಮಲಗಿದೆ ಸಂಘಟನೆ. ಜಿಲ್ಲಾಧ್ಯಕ್ಷರು ಅಂತೀರಾ, ಪ್ರಧಾನ ಕಾರ್ಯದರ್ಶಿಗಳು ಅಂತೀರಾ. ಇಲ್ಲಿ 4 ವರ್ಷದಿಂದ ಜಿಲ್ಲಾಧ್ಯಕ್ಷರು ಮಾತು ಯಾರೂ ಕೇಳ್ತಾ ಇರಲಿಲ್ಲ. ಪಾಪ ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ರು ಕಾರ್ಯಕರ್ತರ ಮೀಟಿಂಗ್ಗೆ ಬರಬೇಕಪ್ಪ, ಮೀಟಿಂಗಿಗೆ ಬರಬೇಕಪ್ಪ. ಜಿಲ್ಲಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹೇಳ್ಕೋಬೇಕು. ಅದನ್ನ ತಾಲೂಕು ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು, ಅಪ್ಪ ಮೀಟಿಂಗ್ ಹೇಳಿದ್ರ ನಾನು ಬಂದ್ಬಿಡಪ್ಪ ಮೀಟಿಂಗ್ಗೆ ಅನ್ನೋದು. ಏನು ವಿಸಿಟಿಂಗ್ ಕಾರ್ಡ್ಗಳಿಗೆ ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಂಡಿದ್ರಾ? ಪಕ್ಷ ಸಂಘಟನೆ ಮಾಡೋಕೆ ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಂಡಿದ್ರಾ? ಇವತ್ತು ಪಕ್ಷದ ಸಿದ್ಧಾಂತದಲ್ಲಿ ಎಲ್ಲ ಒಬ್ಬರಿಗೆ, ಯುವ ಮೋರ್ಚಾ ಅಧ್ಯಕ್ಷರು ಒಬ್ಬರಿಗೆ, ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಒಬ್ಬರಿಗೆ, MLA ಒಬ್ಬರಿಗೆ, KDA ಚೇರ್ಮನ್ ಒಬ್ಬರಿಗೆ, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಒಬ್ಬರಿಗೆ ಕೊಟ್ಟಿದ್ದಲ್ಲಿ ನಮ್ಮ ಬಂದಿಲ್ಲ. ರಾಜ್ಯಾಧ್ಯಕ್ಷರೇ ಇಲ್ಲಿ ಕಾರ್ಯಕರ್ತರಿದ್ದಾರೆ. ಜಿಲ್ಲೆಯ ಮಾಜಿ ಶಾಸಕರು, ಮಾಜಿ ಜಿಲ್ಲಾಧ್ಯಕ್ಷರು ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನೇಮಕಾತಿ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಏಕಪಕ್ಷೀಯ ತೀರ್ಮಾನದಿಂದಾಗಿ ಈ ನೇಮಕಾತಿ ನಡೆದಿದ್ದು, ಇದಕ್ಕೆ ನಮ್ಮ ವಿರೋಧವಿದೆ ಅಂತ ಒಂದೆಡೆ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ರೆ, ಮತ್ತೊಂದೆಡೆ ನೂತನ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಅವರ ನೇಮಕ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಮಾಡಲಾಗಿದೆ. ಅಸಮಾಧಾನಗೊಂಡಿರುವವರನ್ನ ಸಮಾಧಾನಪಡಿಸುವ ಪ್ರಯತ್ನ ಮಾಡಲಾಗುವುದು ಅಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ನೂತನ ಜಿಲ್ಲಾಧ್ಯಕ್ಷರ ಪರ ಬ್ಯಾಟ್ ಬೀಸಿದ್ರು. ಆಗ್ತಾ ಇತ್ತು, ಆಯ್ಕೆ ಪ್ರಕ್ರಿಯೆ ನಡೀತಾ ಇತ್ತು. ಚುನಾವಣಾ ವೀಕ್ಷಕರಾಗಲಿ ಅಧಿಕಾರಿಗಳಾಗಲಿ ಬಂದಿದ್ದಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಜನ ಮುಖಂಡರುಗಳು ಅವರವ್ರ ಹೆಸರುಗಳನ್ನು ಸೂಚನೆ ಮಾಡಿದಾಗ ಓಂಶಕ್ತಿ ಚಲಪತಿ ಅವರ ಹೆಸರನ್ನು ಸೂಚನೆ ಮಾಡಿದ್ರು. ಅದೇ ರೀತಿಯಲ್ಲಿ 3 ಹೆಸರುಗಳನ್ನು ಹೈಕಮಾಂಡ್ಗೆ ಕಳಿಸಿದ್ರಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಪಾರ್ಟಿಯಲ್ಲಿ ಅದಕ್ಕೆ ನಾವು ಬದ್ಧರಾಗಿರ್ತೀರಿ. ಇದು ಯಾರೇ ಒಂದು ವ್ಯಕ್ತಿಯ ತೀರ್ಮಾನ ಅಲ್ಲ ಅನ್ನೋವಂಥದ್ದು ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥವ್ರು ಯಾರೋ ಹೆಸರು ಹೇಳ್ತಾ ಇದ್ರಿ, ಅವರೂ ಇದನ್ನು ತಿಳ್ಕೊಬೇಕು. ಏಕಪಕ್ಷೀಯವಾಗಿ ನಾವು ಒಬ್ಬರೇ ಡಿಸಿಷನ್ ತಗೊಳ್ಳೋದಾದರೆ ನಾವು ಯಾರು ಬೇಕಾದ್ರೂ ಹೆಸರು ನಾವು ಘೋಷಣೆ ಮಾಡ್ಬೋದಾಗಿದೆ. ಅದಕ್ಕೆ ಚುನಾವಣಾ ಅಧಿಕಾರಿಗಳನ್ನಾಗಲಿ ಮತ್ತು ವೀಕ್ಷಕರನ್ನಾಗಲಿ ಇಲ್ಲಿ ಕಳಿಸೋಂಥದ್ದು, ಪ್ರತಿ ತಾಲೂಕುಗಳಿಂದನೂ ನಮ್ಮ ಸೀನಿಯರ್ ಮುಖಂಡರುಗಳನ್ನು, ಪದಾಧಿಕಾರಿಗಳನ್ನು ಕರೆಸೋಂಥದ್ದು, ಪ್ರತಿಯೊಬ್ಬರ ಹತ್ರನೂ ಅವರ ಅನಿಸಿಕೆಗಳನ್ನು ತಿಳ್ಕೊಳ್ಳೋಂಥದ್ದು ಈ ಪ್ರಕ್ರಿಯೆ ಎಲ್ಲ ನಡೆದಿರುತ್ತೆ. ಅದಕ್ಕೋಸ್ಕರ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇರುತ್ತೆ. ಎಲ್ಲರೂ ದೇವರಂಥವರೇ ಎಲ್ಲರ ಹತ್ರನೂ ಒಳ್ಳೆಯವ್ರು ಅನ್ಸ್ಕೊಳ್ಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಕೆಂಬೋಡಿ ನಾರಾಯಣಸ್ವಾಮಿಯವ್ರಿಗೂ ಮತ್ತು ಅವ್ರನ್ನ ಹೇಳಿಸಿ ಯಾರಾದರೂ ಪ್ರೆಸ್ಗೆ ಕಳಿಸಿದ್ರೆ ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಹೋಗೋಂಥ ರೀತಿಯಲ್ಲಿ ಕೆಲಸ ಮಾಡೋಣ. ಕೆಂಬೋಡಿ ನಾರಾಯಣಸ್ವಾಮಿ ನಮ್ಮ ಪಾರ್ಟಿ ಕಾರ್ಯಕರ್ತನೇ, ಸ್ವಲ್ಪ ಬೇಜಾರಾಗಿರ್ಬೋದು. ಅದಕ್ಕೋಸ್ಕರ ಅದನ್ನೆಲ್ಲ ತಿದ್ದುಕೊಂಡು ಸರಿ ಮಾಡಿಸ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ. ಒಟ್ನಲ್ಲಿ ಬಣ ಬಡಿದಾಟದಿಂದ ಹೊರಬರಲಾಗದ ಪರಿಸ್ಥಿತಿಯಲ್ಲಿ ಇರುವ ಬಿಜೆಪಿಗೆ ಇದೀಗ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಉಂಟಾಗಿರುವ ಅಸಮಾಧಾನ ಮತ್ತಷ್ಟು ನುಂಗಲಾರದ ಬಿಸಿ ತುಪ್ಪವಾಗಿದೆ. ಇದಕ್ಕೆ ಹೈಕಮಾಂಡ್ ಯಾವ ರೀತಿಯಲ್ಲಿ ಮುಲಾಮು ಹಚ್ಚಲಿದೆ ಅಂತ ಕಾದು ನೋಡಬೇಕಾಗಿದೆ. MMTV ನ್ಯೂಸ್ ಬ್ಯೂರೋ, ಕೋಲಾರ. ಅಪಘಾತಗಳಿಗೆ ಅವಸರವೇ ಕಾರಣ, ಹೆಲ್ಮೆಟ್ ಧರಿಸಿ, ಸೀಟ್ ಬೆಲ್ಟ್ ಧರಿಸಿ ಅಂತ ಪೊಲೀಸರು ಸಂಚಾರಿ ನಿಯಮಗಳ ಅರಿವು ಮೂಡಿಸುತ್ತಿದ್ದರೆ, ಇಲ್ಲೊಬ್ಬ ಆಸಾಮಿ ಪಾನಮತ್ತನಾಗಿ ಅತಿ ವೇಗವಾಗಿ ಕಾರು ಚಲಾಯಿಸಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದಾನೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಹೀಗೆ ಕುಡಿದ ನಶೆಯಲ್ಲಿ ನಾನು ಮನೆಗೆ ಬರ್ತೀನಿ, ಕರ್ಕೊಂಡೋಗು ಅಂತ ಹೇಳ್ತಿರೋ ಈ ಹಿರಿಯ ವಯಸ್ಸಿನ ವ್ಯಕ್ತಿ ಕಾರಿನ ಸುತ್ತ ಜಮಾಯಿಸಿರೋ ಸಾರ್ವಜನಿಕರು ಇನ್ನೇನು ಹೊಡೆದೇ ಬಿಟ್ರು ಅನ್ನೋ ಕುತೂಹಲ ಮೂಡಿಸಿರೋ ಗಲಾಟೆ. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಅತ್ಯಂತ ಜನನಿಬಿಡ ಹಾಗೂ ಸಂಚಾರ ನಿಬಿಡ ಸ್ಥಳ ಆಗಿರುವಂಥ KEB ಕಚೇರಿಯಿಂದ ಸ್ವಲ್ಪ ದೂರದಲ್ಲಿರೋ ರಸ್ತೆ ತಿರುವಿನ ಬಳಿ
ವಯಸ್ಸಿನಲ್ಲಿ ಹಿರಿಯರಾಗಿದ್ರೂ ಸಹ ಭರ್ಜರಿಯಾಗಿ ಲೋಡ್ ಆಗಿ ನಶೆಯಲ್ಲಿ ಯಾವ ಯುವಕರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಇವರ ವರ್ತನೆ ಕಾಣ್ತಾ ಇತ್ತು. ಅಂದಹಾಗೆ ಈ ಹಿರಿಯ ವ್ಯಕ್ತಿಯ ಹೆಸರು ಶ್ರೀನಿವಾಸ್ ಅಂತ. ಖಾಸಗಿ ಕಾಲೇಜೊಂದರಲ್ಲಿ ಇವರು ನಿವೃತ್ತ ಉಪನ್ಯಾಸಕರು ಅನ್ನೋ ಮಾಹಿತಿ ಇದೆ. ಇವರು ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ತಮ್ಮ ತೋಟದಿಂದ ಮನೆಗೆ ಹಿಂತಿರುಗ್ತಾ ಇದ್ರಂತೆ. ಮದ್ಯ ಸೇವನೆಗೆ ಅಂತಲೇ ತೋಟಕ್ಕೆ ಹೋಗಿದ್ರೇನೋ ಗೊತ್ತಿಲ್ಲ, ಆದರೆ ಕಂಠಪೂರ್ತಿ ಪಾನಮತ್ತರಾಗಿ ಕುಡಿದು ಕಾರು ಏರಿ ಹೊನ್ನೇನಹಳ್ಳಿಯಿಂದ ಅತಿ ವೇಗವಾಗಿ ವಾಹನ ಚಲಾಯಿಸಿಕೊಂಡು ಬಂದಿದ್ದಾರೆ. ಶಿಡ್ಲಘಟ್ಟ ಸರ್ಕಲ್ ದಾಟ್ತಾ ಇದ್ದಂತೆ ಕೆಲ ವಾಹನಗಳಿಗೆ ಕಾರನ್ನ ಟಚ್ ಮಾಡಿಕೊಂಡು ಬಂದಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ನು ಕೆಇಬಿ ಕಚೇರಿ ಬಳಿ ಬರ್ತಾ ಇದ್ದಂತೆ ಸಾರ್ವಜನಿಕರೊಬ್ಬರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿ ಹೊಡೆದ್ರೂ ಸಹ ಕಾರು ನಿಲ್ಲಿಸಲಿಲ್ವಂತೆ. ಇದರಿಂದ ರೊಚ್ಚಿಗೆದ್ದ ಸಾರ್ವಜನಿಕರು ಕಾರನ್ನ ಅಡ್ಡಗಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಾರ್ವಜನಿಕರ ಆಕ್ರೋಶದ ಮಾತಿಗೆ ಈ ಆಸಾಮಿ ನಾನು ನಿಮ್ಮನೆಗೆ ಬರ್ತೀನಿ, ಅಲ್ಲೇ ಮಲಗ್ತೀನಿ ಅಂತ ಎಲುಬಿಲ್ಲದ ನಾಲ್ಗೆಯಿಂದ ಮಾತುಗಳನ್ನು ಹರಿಬಿಟ್ಟಿದ್ದಾರೆ. ಇನ್ನು ಪೊಲೀಸರಿಗೆ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ನಿಮ್ಮನೆ ಬರಲ್ಲ ಅಲ್ಲೇ ಮಲಗಬೇಕಾಗಿತ್ತು. ನೀನು ಅಲ್ಲೇ ಮಲಗಬೇಕಾಗಿತ್ತು, ಏನಕ್ಕೆ ಬಂದೆ? ಆಯ್ತು ಬಿಡಿ ಸರ್. ಎಲ್ಲರೂ ಕೀಟ ಮನೆಗೆ ಕುತ್ಕೊಂಡು ಕೀಟ ಎಲ್ಲರಿಗೂ ಮತ್ತೆ ಇನ್ನೇನು ಕಲಿಕೆ ಮತ್ತೆ ಫುಟ್ಪಾತ್ ಮೇಲೆ ಮಲ್ಕ ಅಲ್ಲಿಂದ ಗುದ್ದುಬಿಟ್ಟು ಅಲ್ಲಿಂದ ಹಿಂಗೆ ಬಂದಿದ್ದಲ್ಲ ನೀನು ಹೋದ್ರ ಅವನ ಮಕ್ಳಿದಾರೇನೆ ನಿನ್ಗೆ ಮಕ್ಳಿದಾರ ಬನ್ನಿ ಅಲ್ಲಿ ಹೋಗೋಣ ಬನ್ನಿ ಸ್ಟೇಷನ್ ಸುಮ್ಮನೆ ಗಲಾಟೆ ಮಾಡ್ಬೇಡಿ ಅಲ್ಲೇ ಬನ್ನಿ ಅಲ್ಲ ಎಲ್ಲರೂ ಹೋಗಿ ಯಾರನ್ನೋ ಗುದ್ದಿದಾರಂತೆ ಇಲ್ಲಿಗೆ ಬಂದು ನಿಲ್ಸಿದ್ರು. ಇಲ್ಲಿಗೆ ಬಂದು ನಾವೆಲ್ಲ ಅಡ್ಡ ಹಾಕಿದ್ರಿ. ಅಡ್ಡ ಹಾಕಿದ್ಮೇಲೆ ಒಂದ್ ಸೆಕೆಂಡ್ ಸ್ವಲ್ಪ ಜಾಗ ಬಿಟ್ಟಿದ್ದಕ್ಕೆ ಫುಲ್ 180ರಲ್ಲಿ ಹೋಗಿದ್ದಾರೆ ಸರ್. ಅಲ್ಲೇನಾದ್ರು ಯಾವ್ದಾದ್ರು ಪಬ್ಲಿಕ್ ಅಡ್ಡ ಬಂದಿದ್ರೆ ಏನಾಗ್ತಿತ್ತು ಇವತ್ತು? ಏನಾಗ್ತಿತ್ತು ಹೇಳಿ ಸರ್? ಸತ್ತೋಗ್ತಿದ್ರು, ಇನ್ನೇನಾಗ್ತಿದ್ರು? ಅವ್ರು ಹೋಗ್ತಿದ್ರು. ಪಾಪ ನಮ್ ಟೆಂಪೋ ಇಟ್ಕೊಂಡ್ ಬಂದಿದ್ದಾರೆ ಸರ್ ಇವತ್ತು. ಇಲ್ಲಿ ಬಂದು ನೀವು ನೋಡಿದ್ರಲ್ಲ, ನೋಡಿದಂಗೆ ಎಷ್ಟು ಇದು ಮಾಡಿದ್ರೆ ಅಷ್ಟು ಜನ ಇದ್ರು. ಕಾಲಿಗಳ ಮೇಲೆ ಹಚ್ಕೊಂಡು ಹೋಗಿದ್ದಾರೆ, ಕಾಲಿಗಳ ಮೇಲೆ ಹಚ್ಕೊಂಡು ಹೋಗಿದ್ದಾರೆ. ಏನ್ ಮಾಡ್ಬೇಕು ಸರ್? ಫಸ್ಟಿಗೆ ವಯಸ್ಸಾಗಿರೋರು ಅಂತ ಮರ್ಯಾದೆ ಕೊಟ್ಟಿದ್ದೀವಿ, ಮರ್ಯಾದೆ ಕೊಟ್ಟು ನಿಲ್ಸಿದೀವಿ. ಅವ್ರನ್ನ ನಿಲ್ಸಿದಾಗ ಅವ್ರಿಗೆ ಮಾಡೋದು ಒಳ್ಳೇದಾ? 180ರಲ್ಲಿ ಹೋಗಿದ್ರೆ ಏನಾದ್ರು ಸರ್. ನನ್ನ ಹೆಸರು ಆಂಜನೇಯ ಅಂತ. ಬಸ್ ಸ್ಟ್ಯಾಂಡ್ ಇವಾಗ ಹೋಗ್ತಾ ಇದ್ವಿ, ರೈಟಲ್ಲಿ ತಗೊಳ್ಳೋಣ, ರೈಟಲ್ಲಿ ಹೋಗ್ತಾ ಇದ್ವಿ. ಆ ಕಡೆಯಿಂದ ಬಂದು ಸ್ಟ್ರೈಟ್ ನಮ್ಮ ರೈಟ್ ಲೆಫ್ಟ್ ಫುಲ್ ಲೆಫ್ಟ್ ಬಂದ್ಬಿಟ್ಟು ಕೂತ್ಬಿಟ್ಟು ಬಿದ್ದೋದೆ. ಬಿದ್ದೋದ ತಕ್ಷಣ ಹತ್ಕೊಂಡು ಹೋಗ್ತಾ ಇದ್ದಾನೆ. ನಿಲ್ಸು ಅಂದ್ರೆ ನಿಲ್ಸಲಿಲ್ಲ. ಯಾವ ಕಡೆಯಿಂದ ಬಂದಿದ್ದು? ಆ ಕಡೆಯಿಂದ ಬಾಗೇಪಲ್ಲಿ ಕಡೆಯಿಂದ. ಯಾವ ಊರು ಏನಾದರೂ ಗೊತ್ತಾಯ್ತಾ ಅದಂದು? ಗೊತ್ತಿಲ್ಲ. ಈ ವೇಳೆ ಪೊಲೀಸರಂತೂ ಶ್ರೀನಿವಾಸ್ ರವರ ಕುಡಿತದ ಅಮಲಿಗೆ ಬೆಚ್ಚಿ ಬಿದ್ದಿದ್ದಾರೆ. ಠಾಣೆಗೆ ಶ್ರೀನಿವಾಸರನ್ನ ಕರೆದುಕೊಂಡು ಹೋಗಿ ಮುಂದಿನ ಕ್ರಮ ತೆಗೆದುಕೊಂಡಿದ್ದಾರೆ. ಆದರೆ ಈ ವ್ಯಕ್ತಿಗೆ ಏನು ಆಗ್ತಾ ಇದೆ ಅನ್ನೋ ಅರಿವೇ ಇಲ್ಲ. ಕುಡಿದು ಕಾರ್ ಚಾಲನೆ ಮಾಡಿದ್ಯಾ ಅಂದರೆ ಹೌದು ನಾನು ಕುಡಿದಿದ್ದೀನಿ ಅಂತಾರೆ. ಡಿಕ್ಕಿ ಹೊಡೆದದ್ದು ಸರಿನಾ ಅಂದರೆ ನನಗೆ ಪ್ರೂಫ್ ತೋರಿಸಿ, ಅದಕ್ಕೇನು ಬೇಕೋ ನಾನು ಮಾಡ್ತೇನೆ ಅಂತಾರೆ. ಅದೇನು ಇವರ ದುಡ್ಡಿನ ಮದವೋ, ಕುಡಿತದ ಅಮಲಿನ ಅತಿರೇಕವೋ, ಇಲ್ಲ ದುರಹಂಕಾರದ ಪರಮಾವಧಿಯ ಮಾತೋ ದೇವರೇ ಬಲ್ಲ. ಬೆಂಗಳೂರಿಗೆ ಹೋಗ್ತೀರಾ? ಎಲ್ಲಿಂದ ಬರ್ತಾ ಇದ್ರಿ? ಮೊನ್ನೆನಲ್ಲಿ ಟ್ರಾಫಿಕ್ ಪೊಲೀಸ್ ಏನಾಯ್ತು? ಏನಾಯ್ತು? ತೋಟ ಏನಾಯ್ತು? ಬರ್ಬೇಕಾದ್ರೆ ಬರ್ತಾ ಇರ್ಬೇಕಾದ್ರೆ ಯಾವ್ದು ಟಚ್ ಆಯ್ತು, ಸುಮ್ಮನೆ ಅಟ್ಯಾಕ್ ಮಾಡಿದ್ರು. ಯಾರ್ಯಾರು ಅಟ್ಯಾಕ್ ಮಾಡಿದ್ರು ಗೊತ್ತಿಲ್ಲ.
ಚೆಕ್ ಮಾಡಿದೆ ಫುಲ್ ಇದಾಯಿತು. ಎಷ್ಟು ಗಾಡಿಗೆ ಟಚ್ ಮಾಡ್ಕೊಂಡು ಬಂದ್ರಿ ನೀವು? ಇಲ್ಲ, ಏನು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ನಿಮಗೆ? ನೋಡಿ ಸರ್, ಏನು ಟಚ್ ಆಗಿದ್ರೆ ರೆಕಾರ್ಡ್ ಇದ್ರೆ ನಾನು ಅದಕ್ಕೆಲ್ಲ ಇಲ್ಲ, ಟಚ್ ಮಾಡಿಲ್ಲ. ಹೋಗ್ತಾ ಇದ್ದೆ. ನಿಮ್ಮ ಹೆಸರಣ್ಣ? ಶ್ರೀನಿವಾಸ್. ಯಾವ ಊರಣ್ಣ ನಿಮ್ಮದು? ಸ್ವಂತ ಒನ್ನೇನಹಳ್ಳಿ. ಆದರೆ ನಗರ ಪ್ರದೇಶ ಮಾತ್ರವಲ್ಲದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಸಹ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಅಪಘಾತಗಳೇ ಸಾಕಷ್ಟಿವೆ. ಅದಕ್ಕೆ ಈ ಘಟನೆಯು ಸಹ ಒಂದು ಸ್ಪಷ್ಟ ನಿದರ್ಶನ ಅನ್ನಬಹುದು. ಇನ್ನು ಪೊಲೀಸರು ಸಹ ಈ ಒಂದು ವಿಚಾರದಲ್ಲಿ ಎಡವಿದಂತೆ ಕಾಣ್ತಾ ಇದೆ. ನಗರದ ರಾಷ್ಟ್ರೀಯ ಹೆದ್ದಾರಿ ಅಥವಾ ಮುಖ್ಯ ರಸ್ತೆಗಳಲ್ಲಿ ಆಲ್ಕೋಹಾಲ್ ಮೀಟರ್ನಿಂದ ತಪಾಸಣೆ ಮಾಡೋದು ಎಲ್ಲೂ ಕಂಡು ಬಂದಿಲ್ಲ. ಇದನ್ನೇ ಕೆಲವರು ತಮ್ಮ ಸ್ವಹಿತಾಸಕ್ತಿಗೆ ಬಳಸಿಕೊಂಡು ಕುಡಿತದ ಮತ್ತಿನಲ್ಲಿ ವಾಹನಗಳನ್ನು ಚಲಾಯಿಸಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ ಅನ್ನೋದು ಪ್ರಜ್ಞಾವಂತರ ಮಾತಾಗಿದೆ. ಸರ್ ನಮಸ್ತೆ. ಸರ್, ನಿನ್ನೆ ತಾನೇ ಒಂದು ಘಟನೆ ನಡೀತು ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ. ಏನು ಅಂದ್ರೆ, ಒಂದು ಅಫಿಷಿಯಲ್ ಅವರು ಏಕಾಏಕಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹೆವಿ ಸ್ಪೀಡ್ ಅಲ್ಲಿ ಬಂದು ಸುಮಾರು 3-4 ಜನಕ್ಕೆ ಗುದ್ದಿದ್ದಾರೆ ಅಂತ ಸಾರ್ವಜನಿಕರು ಹೇಳ್ತಾರೆ. ಆದ್ರೆ ಆತನಿಗೆ ಆ ಮತಿನೇ ಇಲ್ಲ. ಏನಿವತ್ತು ಅತಿ ಹೆಚ್ಚು ರಸ್ತೆ ಅಪಘಾತಗಳಾಗ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಅತಿ ವೇಗ ಮತ್ತೆ ಮೊಬೈಲ್ ಬಳಕೆ ಮತ್ತೆ ಇತರ ಕಾರಣಗಳಿಂದ ಇವತ್ತು ಏನು ರಸ್ತೆ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಬೇಕು ಅಂತಕ್ಕಂಥದ್ದು ಏನಿದೆ, ಅದ್ರ ಬಗ್ಗೆ ಪೊಲೀಸ್ನವರು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ, ಗಮನ ಹರಿಸ್ತಾರೆ. ಆದ್ರೆ ಏನಿವತ್ತು ಮದ್ಯ ಸೇವನೆ ಮಾಡಿ ಇವತ್ತು ರಸ್ತೆಗಳಿಗೆ ಇಳಿತಾರೆ ವಾಹನಗಳ ಮೂಲಕ, ಇವತ್ತು ನಿಜಕ್ಕೂ ಕೂಡ ತುಂಬಾ ದೊಡ್ಡ ದುರಂತ ಅದು. ಇವತ್ತು ಮದ್ಯ ಸೇವನೆ ಮಾಡಿ ಇವತ್ತು ರಸ್ತೆಗಿಳಿತಾ ಇರೋ ಕಾರಣದಿಂದ ಅನೇಕ ಅಪಘಾತಗಳಾಗ್ತಾ ಇದೆ. ಇವತ್ತು ಕೇವಲ ಅವರ ಸಾವು, ಅವರು ಗಾಯಗೊಳ್ಳೋದಲ್ಲ, ಅದನ್ನು ಹೊರತುಪಡಿಸಿ ಎದುರಿಗಿರ್ತಕ್ಕಂಥ ಬೇರೆಯವರ ಕುಟುಂಬಗಳು, ಬೇರೆಯವರ ಪ್ರಾಣಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ನಿಜಕ್ಕೂ ಕೂಡ ಇದು ಆಗಬಾರ್ದು. ಇವತ್ತು ಏನೇ ಅವರ ವೈಯಕ್ತಿಕವಾಗಿ ಏನೇ ಇದ್ರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ಕುಡಿದು ಇವತ್ತು ಚಾಲನೆ ಮಾಡಬಾರ್ದು. ದ್ವಿಚಕ್ರ ವಾಹನ ಆಗ್ಬೋದು ಅಥವಾ ಕಾರ್ ಆಗ್ಬೋದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಸಹಜವಾಗಿ ಇವತ್ತು ಮದ್ಯ ಸೇವನೆ ಮಾಡಿದ್ರೆ ಸಹಜವಾಗಿ ಅವ್ರ ಮೇಲೆ ನಿಯಂತ್ರಣ ಇರೋದಿಲ್ಲ. ಎರಡನೇದಾಗಿ ವಾಹನದ ಮೇಲೆ ಕೂಡ ನಿಯಂತ್ರಣ ಇರೋದಿಲ್ಲ. ಹಾಗಾಗಿ ಇವತ್ತು ಮದ್ಯ ಸೇವನೆ ಮಾಡಿ ವಾಹನಗಳನ್ನ ತೆಗೆದುಕೊಂಡು ಹೋಗ್ಬಾರ್ದು, ಚಾಲನೆ ಮಾಡೋದು ಅನ್ನೋದು ನನ್ನ ಮನವಿ. ಅದರ ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನಿದೆ 2 ಹೆದ್ದಾರಿಗಳು ಬರುತ್ತೆ, ರಾಜ್ಯ ಹೆದ್ದಾರಿಗಳು ಬರುತ್ತೆ. ಇವತ್ತು ಸುಮಾರು 17 ಬ್ಲಾಕ್ ಸ್ಪಾಟ್ಗಳನ್ನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಗುರುತಿಸಿದ್ದಾರೆ ಪೊಲೀಸ್ನವರು. 11 ಬ್ಲಾಕ್ ಸ್ಪಾಟ್ಗಳನ್ನ ರಾಜ್ಯ ಹೆದ್ದಾರಿಗಳಲ್ಲಿ ಗುರುತಿಸಿದ್ದಾರೆ. ಜೂನ್ 2024ರಿಂದ ಇವತ್ತು ಸುಮಾರು ರಸ್ತೆ ಅಪಘಾತಗಳಾಗಿದೆ. 436 ಜನ ಸಣ್ಣ ಪುಟ್ಟ ಗಾಯಗೊಂಡು ಸುಮಾರು 161 ಜನ ಇವತ್ತು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಅಂಕಿಅಂಶಗಳು ನಿಜಕ್ಕೂ ಕೂಡ ಆತಂಕ ತರುತ್ತೆ, ಆಘಾತ ತರುತ್ತೆ. ಹಾಗಾಗಿ ಪೊಲೀಸ್ನವರು ಮುಖ್ಯವಾಗಿ ಏನು ಈ ಮದ್ಯ ಸೇವನೆ ಮಾಡಿ, ಮದ್ಯಪಾನ ಮಾಡಿ ಏನು ವಾಹನಗಳನ್ನ ಚಲಾಯಿಸ್ತಾರೆ ಅವ್ರ ಮೇಲೆ ಒಂದು ಎಚ್ಚರಿಕೆಯ ಒಂದು ಕಣ್ಣನ್ನು ಇಡಬೇಕು, ನಿಗಾ ಇಡಬೇಕು. ಅಂತದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಆಗಬಾರ್ದು. ರಸ್ತೆ ಅಪಘಾತಗಳಲ್ಲಿ ಮುಖ್ಯವಾಗಿ ಮದ್ಯಪಾನ ಮಾಡಿ ಇವತ್ತು ವಾಹನಗಳಲ್ಲಿ ಅಪಘಾತ ಆಗ್ತಾ ಇದೆ ಅಂತಕ್ಕಂಥ ಪ್ರಕರಣಗಳು ನಮ್ಮಲ್ಲಿ ಶೂನ್ಯಕ್ಕಿಳಿಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಏನು ಸಂಚಾರ ನಿಯಮಗಳ ಉಲ್ಲಂಘನೆ ಇದೆ, ಅದರಲ್ಲಿ ಮುಖ್ಯವಾಗಿ ಹೆಲ್ಮೆಟ್, ಸೀಟ್ ಬೆಲ್ಟ್ ಇಂಥ ಸಾಮಾನ್ಯ ವಿಷಯಗಳ ಕಡೆ ಪೊಲೀಸ್ನವರು ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಅದನ್ನು ಮೀರಿ ಇವಾಗ ಉದಾಹರಣೆಗೆ ಬೆಂಗಳೂರಲ್ಲಿ ಸಂಜೆ ಅಥವಾ ರಾತ್ರಿ ಎಲ್ಲಿ ನೋಡಿದ್ರು ಕೂಡ ಸಾಮಾನ್ಯವಾಗಿ ಟ್ರಾಫಿಕ್ ಪೊಲೀಸ್ನವರು ವಾಹನಗಳನ್ನ ಪರಿಶೀಲನೆ ಮಾಡುವಾಗ ಅವರು ಏನು ಆಲ್ಕೋಹಾಲ್ ಮೀಟರ್ ಇಟ್ಕೊಂಡಿರ್ತಾರೆ, ಅದರ ಮುಖಾಂತರ ಏನು ಪರಿಶೀಲನೆ ಮಾಡ್ತಾರೆ, ಇವ್ರು ಕುಡ್ದಿದಾರ ಇಲ್ವಾ ಅಂತಕ್ಕಂಥದ್ದು. ಅದರಿಂದ ಆ ರೀತಿ ಪರೀಕ್ಷೆಗಳು ಮಾಡೋದ್ರಿಂದ, ಆ ರೀತಿ ಟೆಸ್ಟ್ ಮಾಡೋದ್ರಿಂದ ಏನು ವಾಹನ ಸವಾರರು ಕೂಡ ಸ್ವಲ್ಪ ಅಲರ್ಟ್ ಆಗ್ತಾರೆ. ಅವ್ರಿಗೂ ಕೂಡ ಭಯ ಬರುತ್ತೆ, ಎಚ್ಚರಿಕೆ ಬರುತ್ತೆ. ನಾವೀಗ ಮಾಡಬಾರ್ದಪ್ಪ, ಪೊಲೀಸ್ನವ್ರು ಹಿಡಿತಾರೆ, ಅವರು ಚೆಕ್ ಮಾಡ್ತಾರೆ, ಹುಷಾರಾಗಿರ್ಬೇಕು, ಫೈನ್ ಹಾಕ್ತಾರೆ, ಅಯ್ಯೋ ಮುಂದೆ ನಮ್ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬಹುದು. ಈ ರೀತಿ ಒಂದು ವಾತಾವರಣ ಬಂದಾಗ
ತನಗೆ ತಾನೇ ಇದು ಒಂದು ನಿಯಂತ್ರಣಕ್ಕೆ ಬರುತ್ತೆ. ಇಂಥ ಪ್ರಕರಣಗಳಿಗೆ ಕಡಿವಾಣ ಆಗ್ಬೋದು. ಈ ರೀತಿ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಏನು ಈ ಆಲ್ಕೋಹಾಲ್ ಮೀಟರ್ ಮುಖಾಂತರ ಟೆಸ್ಟ್ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆ ಜಾರಿಗೆ ಬರಬೇಕು. ನಾನು ಗಮನಿಸಿದ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಆ ಒಂದು ಇದು ಆಗ್ತಾ ಇಲ್ಲ. ಒಂದು ವೇಳೆ ಅದೇನಾದ್ರೂ ಆದ್ರೆ ಇಂಥ ಒಂದು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡ್ತಕ್ಕಂಥ ಪ್ರಕರಣಗಳ ಸಂಖ್ಯೆ ಖಂಡಿತ ಕಡಿಮೆ ಆಗುತ್ತೆ. ಜನಗಳಲ್ಲೂ ಕೂಡ ಜಾಗೃತಿ ಬರುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಹೆಚ್ಚು ಗಮನ ಹರಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಇಂಥ ಪ್ರಕರಣಗಳೆಲ್ಲ ಕೂಡ ಕಡಿವಾಣ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಥ್ಯಾಂಕ್ ಯು ಸರ್. ಒಂದಷ್ಟು ಒಳ್ಳೆ ವಿಚಾರಗಳನ್ನ ತಿಳ್ಸ್ಕೊಂಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಧನ್ಯವಾದ. ನಮಸ್ಕಾರ. ಒಟ್ನಲ್ಲಿ ವಿಲಾಸಿ ಜೀವನಕ್ಕೆ ವಯಸ್ಸಿನ ಅಂತರವಿಲ್ಲದೆ ಮಾರು ಹೋಗಿರೋರು ಕೊಂಚ ರಸ್ತೆಯಲ್ಲಿ ಇಂತಹ ಉಚ್ಚಾಟಗಳನ್ನು ಬಿಟ್ಟು ತಮ್ಮ ತಮ್ಮ ಮನೆಗಳಲ್ಲಿ ಕುಡಿತದ ಅಮಲ್ನಲ್ಲಿ ತೇಲಾಡೋದು ಉಳಿತು. ಇನ್ನಾದರೂ ಹೀಗೆ ಮತಿಗೆಟ್ಟು ಹುಚ್ಚಾಟ ಮೇರಿಯವರಿಗೆ ಪೊಲೀಸರು ಬ್ರೇಕ್ ಹಾಕ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3 BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 get 1 ಜೊತೆಗೆ ಬೈ 2 get 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನು ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತ ಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. 3 BBQ ರೆಸ್ಟೋ ಕೆಫೆ, BB ರಸ್ತೆ, ಆಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050691094. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನು ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. DC ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರೂಗಳಿಂದ ಪ್ರಾರಂಭ. 24 ಗಂಟೆ CCTV ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ LED ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ
ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ವಿಶ್ವ ಪ್ರಸಿದ್ಧ ಈಶಾ ಫೌಂಡೇಶನ್ ಸ್ವಲ್ಪ ದೂರದಲ್ಲಿಯೇ ಪ್ರಾಕೃತಿಕ ಮಡಿಲಿನ ಬೆಟ್ಟದ ತಪ್ಪಲಿನಲ್ಲಿನ ಪುರಾಣ ಪ್ರಸಿದ್ಧ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿದೆ ಅಡವಿ ಇವೆಂಟ್ ವೆನ್ಯೂ. ಮದುವೆ, ರಿಸೆಪ್ಷನ್, ಹುಟ್ಟುಹಬ್ಬ, ನಾಮಕರಣ, ಗೆಟ್ ಟುಗೆದರ್ ಪಾರ್ಟಿ, ವಾರ್ಷಿಕೋತ್ಸವ ಸೇರಿದಂತೆ ವಿವಿಧ ಶುಭ ಕಾರ್ಯಗಳು ಮಾತ್ರವಲ್ಲದೆ ಕಂಪನಿ ಮೀಟಿಂಗ್, ಸೆಮಿನಾರ್ಗಳಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ. 150 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯವುಳ್ಳ ಸೆಮಿ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್, 50 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯದ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್ ಅಥವಾ ಡೈನಿಂಗ್ ಏರಿಯಾ, 1000ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳಬಹುದಾದ ಔಟ್ಡೋರ್ ಸ್ಟೇಜಿಂಗ್ ಏರಿಯಾ ಇರುವ ಏಕೈಕ ಇವೆಂಟ್ ವೆನ್ಯೂ ಅಡವಿ ಇವೆಂಟ್ ವೆನ್ಯೂ. ಕಾರ್ಯಕ್ರಮದ ಸಮಯಕ್ಕೆ ಅನುಗುಣವಾಗಿ ದರ ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲ, ಅಕಾಮಿಡೇಷನ್ಗಾಗಿ ರೂಮ್ಗಳು, ಕಾಟೇಜ್ಗಳು ಸಹ ನಿಗದಿತ ದರದಲ್ಲಿ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಅಡವಿ ಇವೆಂಟ್ ವೆನ್ಯೂ, ವೆಂಚರ್ ಆಫ್ RAC ಔಟ್ಬ್ಯಾಂಡ್, ಗೌರಿಬಿದನೂರು ರಸ್ತೆ, ರಂಗನಾಥ ಸ್ವಾಮಿ ದೇವಸ್ಥಾನ ಹಿಂಭಾಗ, ದಿನ್ನೆ ಹೊಸಹಳ್ಳಿ, ಚಿಕ್ಕಬಳ್ಳಾಪುರ. ದಿ ಹಿಲ್ಸ್ ಟೌನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಇವರು ಕೇವಲ 799 ರುಗಳಿಗೆ ಡೆಕೋರೇಷನ್ ವಿತ್ ಪ್ರೈವೇಟ್ ಥಿಯೇಟರ್ ಅನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಡುತ್ತಿದ್ದಾರೆ. ನೀವ್ ಅಂದ್ಕೊಂಡಿರೋ ಸೆಲೆಬ್ರೇಷನ್ ಎಲ್ಲಿ ಹೇಗೆ ಮಾಡಬೇಕು ಅಂತ ಚಿಂತೆನಾ? ಸೆಲೆಬ್ರೇಷನ್ ಒಂದ್ ರೇಂಜ್ ಅಲ್ಲಿ ಇರಬೇಕು ಅಂತ ನಿರೀಕ್ಷೆನಾ? ಊಹೆಗೂ ಮೀರಿದಷ್ಟು ನಿಮ್ಮ ಪ್ರತಿಯೊಂದು ಸೆಲೆಬ್ರೇಷನ್ ಮತ್ತಷ್ಟು ಕಲರ್ಫುಲ್ ಆಗಿ ಮೂಡಿ ಬರಲು ಹೇಳಿ ಮಾಡಿಸಿದ ತಾಣ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ಸ್ಥಳ ಬೇಬಿ ರಸ್ತೆ, ನಿಯರ್ ಜೂನಿಯರ್ ಕಾಲೇಜ್, ಅಪೋಸಿಟ್ ಕೋಟಕ್ ಮಹೀಂದ್ರ ಬ್ಯಾಂಕ್, 2ನೇ ಮಹಡಿ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸರ್ಪ್ರೈಸ್ ಪಾರ್ಟಿ, ವೆಡ್ಡಿಂಗ್ ಪ್ರಪೋಸಲ್, ಕ್ಯಾಂಡಲ್ ಲೈಟ್ ಡಿನ್ನರ್, ಆಫೀಸ್ ಮೀಟಿಂಗ್, ನಾಮಕರಣ, ಸೀಮಂತ ಇನ್ನು ಮುಂತಾದ ಶುಭ ಸಮಾರಂಭಗಳಿಗೆ AC ಪಾರ್ಟಿ ಹಾಲ್ ದೊರೆಯುತ್ತದೆ. ಅಷ್ಟೇ ಅಲ್ಲ, ಖಾಸಗಿ ಥಿಯೇಟರ್ ಮತ್ತು ಸಿನಿ ಸೆಲೆಬ್ರೇಷನ್ ಸಮೇತ. ವಾವ್! ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ನಮ್ಮ ಮತ್ತೊಂದು ಶಾಖೆ ವಿಳಾಸ ದಿ ಹಿಲ್ಸ್ ಟೌನ್, MG ರಸ್ತೆ, ನಿಯರ್ ಆಕ್ಸಿಸ್ ಬ್ಯಾಂಕ್, ಕೋಲಾರ. ಚಿಕ್ಕಬಳ್ಳಾಪುರ ಬಿಜೆಪಿ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿದ್ದು, ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರನ್ನಾಗಿ ಸಂದೀಪ್ ರೆಡ್ಡಿ ಹೆಸರು ಘೋಷಣೆ ಬೆನ್ನಲ್ಲೇ ಬಿಜೆಪಿ ಪಕ್ಷ ಒಡೆದ ಮನೆಯಾಗಿದೆ. ಸಂಸದ ಸುಧಾಕರ್ ವಿರುದ್ಧ ಸ್ವಪಕ್ಷದವರೇ ತಿರುಗಿಬಿದ್ದಿದ್ದಾರೆ. ಈ ಕುರಿತು ಒಂದು ವರದಿ. ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರ ಆಸೆಗೋಸ್ಕರ ನೀವು ಇದಕ್ಕೆ ಬಂದ್ರಿ. ನಮ್ಮ ಬಿಜೆಪಿ ಆಯ್ತು, ನಮ್ಮ ಸರ್ಕಾರ ಬರ್ತಾ ಇದೆ, ನಮ್ಮ ಸರ್ಕಾರದಲ್ಲಿ ಬಂದು ನಮಗೆ ಶಕ್ತಿ ಬರುತ್ತೆ. ಸುಧಾಕರ್ ಅವ್ರು ಬಂದ್ರೆ ನಮ್ಗೆ ಇನ್ನ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ಶಕ್ತಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ 2 ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದಂತಹ ಸಂಸದ ಸುಧಾಕರ್ ಅವರು ಅಂದು ಸಚಿವರೂ ಆಗಿದ್ದರು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ರಾಜಕೀಯ ಮುಖಂಡರನ್ನ ಹಿಡಿತದಲ್ಲಿಟ್ಕೊಂಡು ಕೆಲಸ ಮಾಡಿದ್ರು. ಅವರು ಹಾಕಿದ ಗೆರೆ ದಾಟಲು ಬಿಡದ ಹಾಗೆ ತಮ್ಮದೇ ಆದ ಗಾಂಭೀರ್ಯವನ್ನ ಇಟ್ಕೊಂಡಿದ್ರು. ಆದರೆ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಸದಾಶಿವನಗರದಲ್ಲಿರುವ ಅವರ ಮನೆಯ ಬಳಿ ಭೇಟಿ ಮಾಡಲು ಹೋದರೆ ಬಿಜೆಪಿ ಮುಖಂಡರು ಕಾರ್ಯಕರ್ತರಿಗೇನೆ ಅವರು ಸಿಕ್ತಿರಲಿಲ್ಲ ಎಂಬ ಆರೋಪ ಕೇಳಿ ಬರ್ತಿತ್ತು. ಅಂದು ಸಚಿವರಾಗಿದ್ದಾಗ ಅವರು ಸೂಚಿಸಿದ ಮುಖಂಡರಿಗೆ ಪಕ್ಷದಿಂದ ಅಧಿಕಾರದ ಪಟ್ಟ ನೀಡಿ ಕಷ್ಟಪಡುವ ಮುಖಂಡರಿಗೆ ಕ್ಯಾರೆ ಅಂತ ಇರಲಿಲ್ಲವಂತೆ. ಇದೇ ಕಾರಣದಿಂದಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಸೋಲಿಗೆ ಕಾರಣವಾಗಿದೆ ಅಂತ ಬಿಜೆಪಿ ಮುಖಂಡರೇ ಸಂಸದ ಸುಧಾಕರ್ ವಿರುದ್ಧ ತಿರುಗಿ ಬಿದ್ದಿದ್ರು. ಅಲ್ಲದೆ ನೊಂದ ಮುಖಂಡರು ಕಾರ್ಯಕರ್ತರು ಬಿಜೆಪಿ ಪಕ್ಷದಲ್ಲಿದ್ದುಕೊಂಡೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಪ್ರದೀಪ್ ಈಶ್ವರ್ಗೆ ಮತ ನೀಡೋದರ ಮೂಲಕ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಇರುವ ಅಸಮಾಧಾನವನ್ನು ಹೊರಹಾಕಿ ಅವರನ್ನ ಸೋಲಿಸಲು ಕಾರಣವಾದರು ಅನ್ನೋ ಮಾತು ಸಹ ಇದೆ. ಅದಾದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ವಿಚಾರದಲ್ಲೂ ಅಸಮಾಧಾನದ ಹೊಗೆ ಹರಿದಾಡಿತ್ತು.
ಟಿಕೆಟ್ಗಾಗಿ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳ ಮುಖಂಡರುಗಳ ವಿರೋಧದ ಮಧ್ಯೆ ಸಹಕಾರ ತೆಗೆದುಕೊಂಡು ಸಂಸದರಾದರು. ಅಧಿಕಾರ ಸಿಕ್ಕ ಮೇಲೆ ಮತ್ತದೇ ಬಿಜೆಪಿ ಮುಖಂಡರನ್ನ ಕಡೆಗಣಿಸುವ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬಂದಿದ್ವು. ಅದರಲ್ಲೂ ಯಾವಾಗ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಯಲಹಂಕ ಶಾಸಕ ವಿಶ್ವನಾಥ್ ಅವರ ಮಾತಿಗೆ ಮನ್ನಣೆ ಕೊಟ್ಟು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಮಾತಿಗೆ ಕ್ಯಾರೆ ಅನ್ನದೇ ಶಾಸಕ ವಿಶ್ವನಾಥ್ ಸೂಚಿಸಿದ ಆಕಾಂಕ್ಷಿ ಸಂದೀಪ್ ರೆಡ್ಡಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷ ಪಟ್ಟ ಕಟ್ಟಿದ ಕೂಡಲೇ ಸಂಸದ ಸುಧಾಕರ್ ಅವರಿಗೆ ಭಾರಿ ಮುಖಭಂಗ ಆಗಿದೆ. ರಾಜ್ಯ ಮುಖಂಡರ ನಡುವೆ ಇದ್ದಂತ ಹಿಡಿತ ಹೋಗಿದ್ದು, ಇದರಿಂದ ಕೆಂಡಾಮಂಡಲವಾದ ಸಂಸದ ಸುಧಾಕರ್ ಅವರು ರಾಜ್ಯಾಧ್ಯಕ್ಷರ ವಿರುದ್ಧ ಯುದ್ಧ ಸಾರಿದ್ರು. ಇದಕ್ಕೆ ಈಗ ಬಾಗೇಪಲ್ಲಿ ಬಿಜೆಪಿ ಮುಖಂಡ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸಿ ಮುನ್ರಾಜು ಕೆಂಡ ಕಾರಿದ್ದಾರೆ. ನೀವು ಸಚಿವರಾದಾಗಿನಿಂದ ಬಿಜೆಪಿ ಮುಖಂಡರನ್ನ, ಕಾರ್ಯಕರ್ತರನ್ನ ಯಾವ ರೀತಿ ನಡೆಸ್ಕೊಂಡಿದ್ದೀರಾ ಎಂಬುದು ಗೊತ್ತಿದೆ. ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀರಾ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ತೀರ್ಮಾನವನ್ನು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಸರಿಯಲ್ಲ. ಪಕ್ಷಕ್ಕಾಗಿ ದುಡಿಯುವ ಕೆಲಸ ಮಾಡಿ, ಅದು ಬಿಟ್ಟು ಜಿಲ್ಲಾಧ್ಯಕ್ಷ ಸ್ಥಾನ ಸಂದೀಪ್ ರೆಡ್ಡಿ ಅವರಿಗೆ ಕೊಟ್ಟ ಕೂಡಲೇ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಾ ಅಂತ ಆಕ್ರೋಶಗೊಂಡ್ರು. ನಾನು ಅವರ ಶಕ್ತಿನ ನಾನು ಅನ್ಬಿಟ್ಟು ಅಂತ ಹೇಳಕ್ಕೆ ನಾನು ತಯಾರಿಲ್ಲ. ಒಬ್ಬೊಬ್ಬರ ಶಕ್ತಿನೂ ಒಂಥರ ಇರುತ್ತೆ. ನಮಗೂ ಪಕ್ಷಕ್ಕೆ ಶಕ್ತಿ ಬರಲಿ ಅಂತ ಅವ್ರನ್ನ ಬಿಜೆಪಿ ಕರ್ಕೊಂಡಿರುತ್ತೆ. ಇವತ್ತು 104 ಜನ ಇವತ್ತು ಸ್ಯಾಕ್ರಿಫೈಸ್ ಮಾಡಿ ಇವ್ರು ಬಂದಿರತಕ್ಕಂಥವ್ರು 17 ಜನಕ್ಕೂ ಮಂತ್ರಿ ಕೊಟ್ಟು ಇಡೀ ಕ್ಷೇತ್ರ ಅಭಿವೃದ್ಧಿ ಮಾಡಲಿ. ಈ ಭಾಗದಲ್ಲಿ ಇನ್ನ ಶಕ್ತಿ ನೆಕ್ಸ್ಟ್ ಯಾರನ್ನೋ ನಾವು ಕರ್ಕೊಳ್ಳೋ ಇರಬಾರ್ದು, ನೆಕ್ಸ್ಟ್ 150 ಸೀಟ್ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇಟ್ಕೊಂಡು ಇವ್ರನ್ನ ಕರ್ಕೊಂಡ್ಬಂದು ಪಾರ್ಟಿ ಇವ್ರ ಜವಾಬ್ದಾರಿ ಕೊಟ್ಟರು. ಇವರೇ ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರು ಮಾಡಿದ್ರು. ರಾಜ್ಯದ ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರು ಬೊಮ್ಮಾಯಿ ಸಾಹೇಬರು CM ಆಗಿದ್ರು. ಇವರು ರಾಜ್ಯದ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ರು. ಆ ಪ್ರಣಾಳಿಕೆ ಕೊಟ್ಟರು. ಯಾವಾಗ ಕೊಟ್ಟಿದ್ದು ಎಲ್ಲ ನಾವೆಲ್ಲ ಕ್ಯಾನ್ವಾಸ್ ಎಲ್ಲ ಆಗಿ ಹಿಂಗೆ 2-3 ದಿನ ಇದ್ದಾಗ ಪ್ರಣಾಳಿಕೆ ಇವರು ಆ ಜನ ಹೋಗಿತಾ ಇದ್ರೆ ಅಕ್ಕಿ ಕಿತ್ತಾಕ್ಬಿಟ್ರು. ಬಿಜೆಪಿ ಅವರು ಅದು ಅಂತ ಕಾಂಗ್ರೆಸ್ ಅವ್ರು ಬೊಬ್ಬೆ ಹೊಡಿತಾ ಇದ್ದಾಗ ಅವ್ರಿಗೆಲ್ಲ ಉತ್ತರ ಕೊಡೋಕ್ಕಾಗಿಲ್ಲ. ನಾವೆಲ್ಲ ಜನ ಬಾಯಿ ಬಡ್ಕೊಂಡಿದ್ವಿ. ಅಕ್ಕಿ ಕೊಡಿಸೋ ವ್ಯವಸ್ಥೆ ಮಾಡಿ, ಸರ್ಕಾರ ಇದೆ, ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ರೆ, ಜನ ಬೈತಾ ಇದ್ದಾರೆ ಅಂತ. ಅಂಥ ಟೈಮಲ್ಲಿ ನೀವು ಕಿವಿಗೆ ಹಾಕ್ಕೊಂಡಿಲ್ಲ. ಏನೋ ಇವ್ರು ಏನು ಹಾಕ್ಬಿಡ್ತಾರೆ, ನಮ್ಮನ್ನೆಲ್ಲ ನೋಡಿ ಹಾಕ್ಬಿಡ್ತಾರೆ ನೋಡಿ. ಇನ್ನು ಸಾಲದಿದ್ದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬೊಮ್ಮಾಯಿ ಅವ್ರನ್ನೇ ಕರ್ಕೊಂಬಂದು ನಿಲ್ಸಂಗಿದ್ರು. ಇವ್ರು ನಿಂತ್ಕೊಂಡೇ ಸೋತ್ಕೊಂಡ್ಬಿಟ್ರು. ಇನ್ನು ಅವ್ರನ್ನ ಕರ್ಕೊಂಬಂದಿದ್ರೆ ಇನ್ನ ಗೋಯಿಂದ. ಅಂಥ ಪರಿಸ್ಥಿತಿಗೆ ತಂದು ಅವತ್ತು ನಿಲ್ಲಿಸಿದ್ರು. ಇವತ್ತು ಅವ್ರಿಗೆ ಶಕ್ತಿ ಇದೆ, ಇವತ್ತು ಶಕ್ತಿ ಇದೆ. ಕೆಲಸ ಮಾಡಿ ದ್ವೇಷ ರಾಜಕಾರಣ ಬಿಡಬೇಕು. ನಮ್ಮಂಥ ಯುವಕರನ್ನ ಜೊತೆಯಲ್ಲಿ ಇಟ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಪಕ್ಷ ಕಟ್ಟಿದ್ರೆ ಇವತ್ತು ರಾಜ್ಯದಲ್ಲಿ ನಂಬರ್ 1 ಚಿಕ್ಕಬಳ್ಳಾಪುರ ಮಾಡ್ಬೋದು. ಇವತ್ತಿಗೂ ಕಾಲ ಮಿಂಚಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಅವ್ರ ಮೇಲೆ ದ್ವೇಷ ಇಲ್ಲ. ಇಷ್ಟೊತ್ತು ನಾನು ನೋವನ್ನು ಹೇಳಿದ್ದೀನಿ. ಯಾಕೆ ಅಂದರೆ ಇವತ್ತು ಬಹಿರಂಗವಾಗಿ ನಾವು ಮಾತಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಆದರೂ ಒಂದು ಒಮ್ಮತಕ್ಕೆ ಬಂದು ಪಕ್ಷ ಕಟ್ಬೋದು. ಇವತ್ತು ಕಾಂಗ್ರೆಸ್ ಅವ್ರು ನಗ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ದಿವಾಳಿ ಅಂತ ಹೋಗ್ತಾ ಇದೆ. ಬಿಟ್ಟಿ ಬಾಕಿಗಳು ಕೊಡೋಕ್ಕಾಗಲ್ಲ ಅಂತ DK ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು? ಚಿಕ್ಕಬಳ್ಳಾಪುರದಲ್ಲಿ ಏನು ಆತನಿಗೆ ರಾಜಕೀಯ ಕಂದ ಕಾಳಿ ಗೊತ್ತಿರಲಿಲ್ಲ. ಪ್ರದೀಪ್ ಈಶ್ವರ್ ಮೇಲೆ ಸೋತ್ಕೊಂಡ್ಬಿಟ್ರಿ ನೀವು. ಪ್ರದೀಪ್ ಈಶ್ವರ್ ನೋಡಲ್ಲ ಇಲ್ಲಿ ಗೆಲ್ಸಿರೋದು. ಆತನ ಪ್ರಭಾವದಿಂದ ಗೆದ್ದಿಲ್ಲ. ಆತನು ಜನ ನೋವು ಕೊಟ್ಟು ನಿಮ್ಮನ್ನ ಸೋಲಿಸಿದ್ದು. ಅದಕ್ಕೆ ಹೊರ ಪ್ರದೀಪ್ ಈಶ್ವರ್ಗೆ ಗೆಲ್ಲಕ್ಕೆ ಅವಕಾಶ ಆಯ್ತು ಅಷ್ಟೇ. ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ನೀವು ಅರ್ಥ ಮಾಡ್ಕೊಬೇಕದು. ಜನ ನಿಮ್ಮ ವಿರುದ್ಧ ದಂಗೆ ಎದ್ದು ನಿಮ್ಮ ವಿರುದ್ಧ ಯಾರೇ ನಿಂತ್ಕೊಂಡಿದ್ರು ಅವತ್ತು ಓಟ್ ಹಾಕ್ತಾ ಇದ್ರು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು. ಅದನ್ನ ಪಾಠ ಕಲಿಸಿದರೆ ನೀವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ನೀವು ಅದನ್ನ ಈಗಲೂ ಅರ್ಥ ಮಾಡಿ. ನೀವು MP ಆಗಿದ್ದ ತಕ್ಷಣ ತಿರ್ಗಾ ಅದನ್ನು ಚೇಂಜ್ ಮಾಡಿ. MP ಆಗೋವರೆಗೂ ಸ್ವಲ್ಪ ಸೈಲೆಂಟಾಗಿ ನೀನು ಅಲ್ಲಿ ನಿನ್ಗೆ ನನಗೆ ಹೇಳಿದ್ರೆ ನೆಕ್ಸ್ಟ್ ಆಯಿತು, ಆಗಿದ್ದಾಯಿತು, ಮುನ್ರಾಜ್ ಅವರೇ ಅನ್ಯಾಯ ಆಯಿತು, ನೀವು ನೆಕ್ಸ್ಟ್ ಗೆಲ್ಲಬೇಕು ಅಂತ ನನಗೆ ಹೇಳಿದ್ರಿ. ಇವತ್ತು ತಿರ್ಗಾ ಅದೇ ಚಾಳಿದೆ. ಜೊತೆಯಲ್ಲಿ ನೀವು ಹೋಗಿ ಎತ್ಕೊಂಡೋಗಿ ಅಲ್ಲಿ ಹರ್ನಾಥ್ ರೆಡ್ಡಿ ಅಂತ ಕ್ಯಾಂಡಿಡೇಟ್ನ ಇವತ್ತಿಂದ NDA ಕ್ಯಾಂಡಿಡೇಟ್ ಅಂದರೆ ನಿಮ್ಗೇನು NDA ಕ್ಯಾಂಡಿಡೇಟ್ ಬರ್ಕೊಟ್ಟಿದ್ದಾರಾ? ನಾನು ಹೇಳ್ತಾ ಇದ್ದೀನಿ. ಇವತ್ತು BJP ಪಕ್ಷದಿಂದನೇ ಕ್ಯಾಂಡಿಡೇಟ್ ಅವಕಾಶ ಸಿಕ್ಕಿದ್ರೆ ನಾನು ಇವ್ರಿಗೂ ಹೇಳ್ತೀನಿ. ಸಂದೀಪ್ ರೆಡ್ಡಿ ಹೆಸರು ನಾನು ಹೇಳ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ BJP ಕ್ಯಾಂಡಿಡೇಟ್ ಅಂತ ಹೇಳ್ತೀನಿ. ನೀವು ಅಲ್ಲಿ NDA ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀರಾ, ಹೇಳಿ. CK ರಾಮಚಂದ್ರಗೌಡ ಇದು BJP ಕ್ಯಾಂಡಿಡೇಟ್ ಅಂತ ಹೇಳ್ತೀನಿ. ಹೊರಗುಂಟೆ ಕೃಷ್ಣಮೂರ್ತಿ BJP ಕ್ಯಾಂಡಿಡೇಟ್ ಆಕಾಂಕ್ಷಿ ಅಂತ ಹೇಳ್ತೀನಿ. ತಪ್ಪಿದೆ ಸರ್? ಕರೆಕ್ಟ್ ಅಲ್ವಾ? ನಾನು ಪಕ್ಷದ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತೀನಿ. ನಾನು ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀನಿ. ಪಕ್ಷದ ಆಕಾಂಕ್ಷಿಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಮ ಥರ ನಾನು NDA ಕ್ಯಾಂಡಿಡೇಟು ಇನ್ನೊಂದು ಕ್ಯಾಂಡಿಡೇಟ್ ಅಂತ ದ್ವೇಷದ ರಾಜಕಾರಣ ಮಾಡಿ ಕಾಲಿಡಕ್ಕೆ ಬರಲ್ಲ ನಾನು. ಅದಲ್ಲದೆ 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿನ ಜಿಲ್ಲೆಗಳ ತಾಲೂಕುಗಳ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರೋದಾಗಿ ಉಸ್ತುವಾರಿ ತೆಗೆದುಕೊಂಡು ಬಂದಿದ್ರಿ. ಆದರೆ ಸಂಸದ ಸುಧಾಕರ್ ಮಾತ್ರ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರೋದು ಬಿಟ್ಟು ವಿರೋಧ ಪಕ್ಷದ ಕಾಂಗ್ರೆಸ್ ಮತ್ತು JDS ಅಭ್ಯರ್ಥಿಗಳಿಗೆ ಸಹಕಾರ ಕೊಟ್ಟು ಹಣವೂ ಕೊಟ್ಟು ಬಿಜೆಪಿ ಅಭ್ಯರ್ಥಿಗಳಿಗೆ ಸೋಲಿಗೆ ಕಾರಣವಾಗಿದ್ದೀರಾ. ಈ ವಿಚಾರ ದೆಹಲಿಯಲ್ಲಿರುವ ಕೇಂದ್ರದ ಮುಖಂಡರುಗಳಿಗೂ ಗೊತ್ತಿದೆ. ಇಷ್ಟು ದಿನ ಇದ್ದ ನೋವನ್ನು ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ. ಈಗ
ಈಗ ಒಳಗಿದ್ದ ವಿಚಾರಗಳನ್ನ ಹೊರಗೆ ತೆಗಿತಾ ಇದ್ದೀನಿ ಎಂದು ಸಂಸದ ಸುಧಾಕರ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಿನಗೆ ಎಲೆಕ್ಷನ್ಗೆ ಏನೋ ನಿಮ್ಗೆ ಖರ್ಚು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರೆದುಬಿಟ್ಟು ಅದೆಲ್ಲ ಬಹಿರಂಗವಾಗಿ ಹೇಳ್ಬಾರ್ದು. ಕರೆದುಬಿಟ್ಟು ಕಳಿಸ್ಬಿಟ್ಟು ಆಯ್ತಣ್ಣ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ನಿನ್ನ ಜೊತೆ ಇರ್ತೀನಣ್ಣ ಅಂತ ನಾನು ಹೇಳಿದ್ನಲ್ಲ, ಕರೆಸ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯಿಸ್ಬಿಟ್ಟು ಬೇರೆ ಕಾಂಗ್ರೆಸ್ ಅವ್ರು ಕೊಟ್ಟು ಕಳಿಸಿರ್ತೀರಲ್ಲ ನೀವು. ಇದೇನಾ ತನುಮಾನ ನೀವು ಸಂಘಟನೆ ಮಾಡಿರೋದು? ನೀವು ಪಾರ್ಟಿ ಕಟ್ಟಿರೋದು ಇದೇನಾ? ಪಕ್ಷಕ್ಕೆ ಬಿ ಪರಂ ಕೊಟ್ಟರು ತಾನೆ, ನನಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾಯ್ತು ತಾನೆ. ಯಾರಿಗೆ ಸಪೋರ್ಟ್ ಕೊಟ್ಟರು ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಯಾರು ಸುಮ್ಮನೆ ಕೊಟ್ಟಿಲ್ಲ. ಇವತ್ತು ನೀವು ಸುಮ್ಮನೆ ಯಾರು ಯತ್ನಾಳ್ ಮಾತಾಡ್ತಾರೆ, ಜಾರಕಿಹೊಳಿ ಮಾತಾಡ್ತಾ ಇದ್ದಾರೆ. ಆ ಜಾರಕಿಹೊಳಿ ಅವ್ರಿಗೆ ಏನು ಗೊತ್ತು? ನಮ್ಮ ಪಕ್ಷದ ಸಂಘಟನೆ ಗೊತ್ತು, ನಿಮಗೆ ಗೊತ್ತಿಲ್ಲ. ನೀವು ಅಂಥವ್ರ ಜೊತೆ ಎಲ್ಲ ಒಳಗೊಳಗೆ ಎಲ್ಲ ಶಾಮೀಲ್ ಹಾಕೊಂಡು ಎತ್ತು ಬಿಟ್ಟಿದ್ರಿ. ಇವಾಗ ಬೀದಿ ಬಂದಿದ್ದಾರೆ ಅಷ್ಟೇ. ಇಷ್ಟು ದಿನ ಒಳಗಿದ್ರಿ, ಮುಚ್ಕೊಂಡು ಒಳಗೆ ಏನೋ ಎಲ್ಲ ಇದು ಮಾಡ್ಕೊಂಡು ಅವ್ರ ಕೈಯಲ್ಲಿ ಮಾತಾಡಿಸ್ತಾ ಇದ್ರೆ, ಇವತ್ತು ನೀವೇ ಮಾತಾಡೋ ಪರಿಸ್ಥಿತಿ ಬರ್ತದೆ. ದೇವ್ರು ನೋಡಿ ಜಾಸ್ತಿ ದಿನ ಇಟ್ಕೊಳ್ಳಲ್ಲ, ಅದೆಲ್ಲ ಕೆಟ್ಟೋಗುತ್ತೆ. ಏನು ಅಳಿಸೋ ಜಾಸ್ತಿ ದಿನ ಇರಲ್ಲ, ಅದು ಈಚೆಗೆ ಬರಲೇಬೇಕು. ಬಿಟ್ಬಿಡಿ. ಇವತ್ತು ಕಾಲ ಮಿಂಚಿಲ್ಲ. ಸಂದೀಪ್ ರೆಡ್ಡಿ ಅವರು ನೋಡಿ ಆಗಿದ ತಕ್ಷಣ ಹೇಳಿದ್ದಾರೆ, ನಮ್ಮ ಯಾರ ಹೆಸರು ಹೇಳಿಲ್ಲ, ನಿಮ್ಮ ಹೆಸರು ಹೇಳಿದ್ರು. ನಮ್ಮ ಅಣ್ಣ ಸುಧಾಕರ್ ಅವ್ರ ಆಶೀರ್ವಾದದಿಂದ ಆಗಿದ್ದೀನಿ. ಸುಧಾಕರ್ ಅವ್ರು ಏನು ಹೇಳ್ಕೊಂಡ್ರೆ ಅದು ನಡ್ಕೊಂಡು ಹೋಗ್ತೀನಿ ಅಂತ. ಅವರು ಒಳ್ಳೆ ಸಂಸ್ಕೃತಿಯಿಂದ, ಒಳ್ಳೆ ನಮ್ಮ ಭಾರತೀಯ ಜನತಾ ಪಕ್ಷ ಸಿದ್ಧಾಂತದಲ್ಲಿ ಯಾವ ರೀತಿ ಬಂದಿದೆ ಅದನ್ನು ಇಟ್ಕೊಂಡು ಸಂಸದರಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ. ಆದರೆ ನೀವು ಪ್ರೆಸ್ ಮೀಟ್ ಕರೆದುಬಿಟ್ಟು ಅವ್ನು ಯಾರೋ ಮಾಡಿದ್ರು, ಅವ್ನು ಹಂಗೆ ಅವ್ನಿಗೆ ಏನು ಅವಶ್ಯಕತೆ ಇದೆಯಾ? ಇವತ್ತು ಅವ್ರನ್ನ ಕರೆದು ಸಪೋರ್ಟ್ ಮಾಡಿ ನೀವು ಇವತ್ತು ಕಾಲ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬಿಜೆಪಿ ಮುಖಂಡರುಗಳಿಗೆ ಇದ್ದಂಥ ವೈಮನಸ್ಸು, ನೋವು, ಜಿಲ್ಲಾಧ್ಯಕ್ಷ ಸ್ಥಾನದ ಹೆಸರು ಘೋಷಣೆ ಆದ ಮೇಲೆ ಒಂದೊಂದೇ ಹೊರಗೆ ಬರ್ತಾ ಇದೆ. ಇದು ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೋ, ನಾಳೆ ಇನ್ಯಾವ ಮುಖಂಡರು ಇನ್ನೇನು ಹೇಳ್ತಾರೋ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೃಷಿ ಇಲಾಖೆಯಿಂದ ನೀಡಿರುವ ಪೈಪ್ಗಳು ಕಳಪೆಯಿಂದ ಕೂಡಿದೆ ಎಂದು ಆರೋಪಿಸಿ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಜೆಡಿಎಸ್ ನಾಯಕ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ತರಾಟೆಗೆ ತೆಗೆದುಕೊಂಡು ಪೈಪ್ಗಳು ಕೃಷಿ ಇಲಾಖೆ ಕಚೇರಿಗೆ ವಾಪಸ್ ಕಳಿಸಿರುವ ಪ್ರಸಂಗ ನಡೆದಿದೆ. ಅದು ಸ್ಕ್ರೂ ಹಾಕಿ ಜಾಯಿಂಟ್ ಹಾಕಿದ್ದು ಹಿಂಗೆ ಹಿಡಿದ್ರೆ ಪಿರಮಿಡಲ್ಲ, ದಿನ ನೀರು ವೇಸ್ಟ್ ಆಗ್ತಾ ಇದ್ದಾವೆ. ರೈತರ ಪರಿಸ್ಥಿತಿ ಹೆಂಗೈತೆ ಅಂದರೆ, ಇವರು ಪೈಪ್ ಕೊಟ್ಟಿರೋದ್ರಿಂದ ಲೋಕಲ್ ಪೈಪ್ ಕೊಟ್ಟು, ಯಾವುದು ಪ್ರೀಮಿಯರ್ ಅಲ್ಲ, ಪ್ರೀಮಿಯರ್ ಇರಿಗೇಷನ್ ಅಂತ ಲೋಕಲ್ ಪೈಪ್ ಕೊಟ್ಟಿದ್ದಾರೆ. ಫಿನಾಲೆಕ್ಸ್ ಕೊಡ್ದಿರ ರೈತರನ್ನ ಮೋಸ ಮಾಡ್ತಾ ಇದ್ದಾರೆ. ಈ ಥರ ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ಉತ್ತರ ಎಡಿಯವರು. ಹೌದು, ಶಿಡ್ಲಘಟ್ಟ ತಾಲೂಕಿನ ಅಪೇಗೌಡನಹಳ್ಳಿಯ ನಿವಾಸಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ತಮ್ಮ ಪತ್ನಿ ಹಾಗೂ ಸಹೋದರ ಹೆಸರಿನಲ್ಲಿ ಕೃಷಿ ಇಲಾಖೆಯ ಮೂಲಕ ಪೈಪ್ಗಳನ್ನು ಪಡೆದಿದ್ದರು. ಅದು ಕಳಪೆಯಿಂದ ಕೂಡಿದೆ ಎಂದು ಆರೋಪಿಸಿ ಇಲಾಖಾಧಿಕಾರಿಗಳಿಗೆ ದೂರು ಸಲ್ಲಿಸಿ 15 ದಿನ ಕಳೆದರೂ ಸಹ ಅದನ್ನು ಬದಲಾಯಿಸದೆ ನಿರ್ಲಕ್ಷ್ಯ ವಹಿಸಿದ್ದರಂತೆ. ಕೇಳಿದ್ರೆ ಏನು ಬೇಕಾದರೂ ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ಅವರ ಕಾರ್ಯವೈಖರಿ ವಿರುದ್ಧ ಲಕ್ಷ್ಮೀನಾರಾಯಣ ರೆಡ್ಡಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವಾಗ ತಗೊಂಡೋಗಿ ಏನಾನ ಮಾಡ್ಕೊಳ್ಳಿ, ಇದು ಪೈಪ್ ಟೆಸ್ಟ್ ಮಾಡಲಿ, ಯಾರೇ ಬೇಕಾದರೂ ಟೆಸ್ಟ್ ಮಾಡಲಿ, ಇದು ಲೋಕಲ್ ಪೈಪ್ ಅಂತ ನನ್ನ ಕಣ್ಣು ಮುಂದೆನೇ ಕಾಣಿಸುತ್ತೆ. ಫಿನಾಲೆಕ್ಸ್ಗೂ ಇದ್ರಿಗೂ ಟ್ಯಾಲಿನೇ ಆಗಲ್ಲ. 63 mm ಅಂತ ಕೊಟ್ಟಿದ್ದಾರೆ, ಅದು ಬರೋದು 62 mm ಬರುತ್ತೆ ಸೈಜು. 4 kg ಅಂತಾರೆ, kg ಬರೋಲ್ಲ. ಎಲ್ಲ ಡೂಪ್ಲಿಕೇಟ್ ಮಾಡಿ ರೈತರನ್ನು ಮೋಸ ಮಾಡ್ತಾ ಇದ್ದಾರೆ. ಕಮಿಷನ್ಗೆ ಏಜೆಂಟ್ಗಳಾಗಿಬಿಟ್ಟಿದ್ದಾರೆ ಎಲ್ಲರೂ ಅಧಿಕಾರಿಗಳು. ಇನ್ನು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಮುಂದೆ ತೋಟದಲ್ಲಿ ಇದ್ದ ಪೈಪ್ಗಳನ್ನು ಟ್ರ್ಯಾಕ್ಟರ್ ಮೂಲಕ ಶಿಡ್ಲಘಟ್ಟದ ಕೃಷಿ ಇಲಾಖೆಗೆ ಕಳಿಸಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಧಿಕಾರಿಗಳಿಗೆ ಬೆವರು ಇಳಿಸಿದ್ದಾರೆ. ಮಾಡಲೇ ಇಲ್ಲ, ಇವನು ಹೇಳಿ ಫೋನ್ ಎತ್ತಲಿಲ್ಲ. ಇವಾಗ ಹೋಗಿ ಕೇಳಿದ್ರೆ ಏನು ಇವಾಗ ಅಂತ ಏನೋ ಒಂಥರ ನೆಗ್ಲೆಕ್ಟ್ ಆಗಿ ಏನೇನು ಬೇಕಾ ಮಾಡ್ಕೋ. ಅವನ ಅಧಿಕಾರಿ ಇದ್ದಾರಲ್ಲ, ಸರ್ವಾಧಿಕಾರಿ ಇದ್ದಾರೆ ಮಾತಾಡ್ತಾರೆ. ಯಾರು ಇವನು ಹೇಳಿ ಅನೇಕ ಮುಖಂಡರ ಒತ್ತಡ ಸಹಿಸದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಬೇರೆ ಪೈಪ್ಗಳು ಪೂರೈಕೆ ಮಾಡಿ ಸಮಸ್ಯೆಯನ್ನ ಬಗೆಹರಿಸುವ ಪ್ರಯತ್ನ ಮಾಡಿದ್ದಾರೆ. ಒಟ್ಟಾರೆ ಕೃಷಿ ಇಲಾಖೆಯ ಮೂಲಕ ತಾಲೂಕಿನ ಆದಂತಹ ಅನೇಕ ರೈತರಿಗೆ ಪ್ರೀಮಿಯರ್ ಕಂಪನಿಯ ಪೈಪ್ಗಳನ್ನು ಸರಬರಾಜು ಮಾಡಿದ್ದು ಎಲ್ಲಿಯೂ ಸಹ ದೂರು ಕೇಳಿ ಬಂದಿಲ್ಲ. ಇದೊಂದು ಮಾತ್ರ ಬಂದಿದೆ, ಅದನ್ನ ಬದಲಾಯಿಸಿ ಕೊಟ್ಟಿದ್ದೇವೆ ಎಂದು ಸಹಾಯಕ ನಿರ್ದೇಶಕ ರವಿ ಸ್ಪಷ್ಟಪಡಿಸಿದ್ದಾರೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ: ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
8762693999. ಚಿಕ್ಕಬಳ್ಳಾಪುರ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಸಂದೀಪ್ ರೆಡ್ಡಿ ಸ್ಥಾನ ವಹಿಸಿಕೊಂಡ ಬೆನ್ನಲ್ಲೇ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ತನ್ನದೇ ಆದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಕಟ್ಟಿಕೊಂಡು ನಿರಂತರವಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿರುವ ಸಂದೀಪ್ ರೆಡ್ಡಿಗೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನ ದೊರೆತಿದೆ. ಅವರ ಸೇವೆಗೆ ಮತ್ತಷ್ಟು ಬಲ ಸಿಕ್ಕಿದಂತಾಗಿದೆ. ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ನಗರದ ಹೊರವಲಯದ ಎಸ್ಜೆಸಿಐಟಿ ಕಾಲೇಜಿನ ಬಳಿ ಇರುವ ವೀರಾಂಜನೇಯ ದೇವಾಲಯದ ಬಳಿ ಸ್ವಾಮಿಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಪರಮ ಪೂಜ್ಯ ಗುರುಗಳು ನನ್ನ ಸ್ಫೂರ್ತಿ, ನನ್ನ ಶಕ್ತಿ. ನಾನು ಯಾವತ್ತೂ ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿದಿರುವಂತಹ ನನ್ನ ನಡೆದಾಡುವ ದೇವರು ನನ್ನ ನಿರ್ಮಲಾನಂದ ಸ್ವಾಮಿಗಳ ಆಶೀರ್ವಾದ ನಂಗೆ ತುಂಬ ಅಂದರೆ ತುಂಬ ಮುಖ್ಯ. ಈ ಜಿಲ್ಲಾಧ್ಯಕ್ಷ ಪದವಿ ಸಿಕ್ಕಿದ ತಕ್ಷಣ ಗುರುಗಳನ್ನು ಮಾತಾಡಿದೆ. ಕುಂಭಮೇಳದಲ್ಲಿದ್ದರು, ಅಲ್ಲಿ ಸಹ ನನ್ನ ಫೋನನ್ನು ಸ್ವೀಕರಿಸಿ ನನ್ನ ಜೊತೆ ಮಾತಾಡಿ ಅಲ್ಲಿಂದನೇ ನನಗೆ ಆಶೀರ್ವಾದ ಮಾಡಿದರು. ಇವತ್ತು ಗುರುಗಳು ಬರೋ ಅಂತಹ ವಿಷಯ ಗೊತ್ತಿತ್ತು. ಗುರುಗಳ ಆಶೀರ್ವಾದ ಇಲ್ಲದೆ ನನಗೇನೂ ಸಾಧ್ಯ ಇಲ್ಲ, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಗುರುಗಳ ಆಶೀರ್ವಾದ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಬಂದೆ. ಗುರುಗಳು ಆಶೀರ್ವಾದ ಮಾಡಿದ್ರು, ನಿನ್ನ ಕಾರ್ಯದಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿದ್ದಾರೆ. ನನ್ನ ಏನು ಆತ್ಮವಿಶ್ವಾಸ ಇತ್ತು ಅದು 1000 ಪಟ್ಟು ಹೆಚ್ಚಾಗಿದೆ ಇವತ್ತು. ಈಗ ನೀವು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ನಂತರ ಬಿಜೆಪಿಯಲ್ಲಿ ಭಿನ್ನಮತ ಶುರುವಾಗಿರುವಂಥದ್ದು. ಕೆಲವೊಂದು ಮುಖಂಡರು ಅದಕ್ಕೆ ಅಸಮಾಧಾನ ಅವರಾಗ್ತಾರೆ. ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಯಾವುದಾದ್ರೂ ಒಂದು ನೇಮಕಗಳಾದಾಗ ಇನ್ನೊಂದಷ್ಟು ಯಾರಾದರೂ ಅದರ ಒಂದು ಆಸ್ಪಿರೆಂಟ್ಸೋ ಯಾರಾದರೂ ಇದ್ದಾಗ ಸಣ್ಣ ಒಂದು ಅಸಮಾಧಾನ ಆಗೋದು ಒಂದು ಸಹಜವಾದ ಪ್ರಕ್ರಿಯೆ. ಯಾವುದೇ ಸಂಘಟನೆಗಳಲ್ಲಿರ್ಬೋದು, ಅದು ಸಹಜವಾದ ಪ್ರಕ್ರಿಯೆ. ಆ ಸಣ್ಣ ಪುಟ್ಟ ಅಸಮಾಧಾನಗಳನ್ನು ನಿವಾರಿಸುವಂಥ ಶಕ್ತಿ ನನ್ನ ಪಕ್ಷಕ್ಕೆ, ನನ್ನ ಪಕ್ಷದ ಹಿರಿಯರಿಗಿದೆ. ಅದರಂತೆ ಅವರು ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ. ನಾನು ಸಹ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ಇದನ್ನು ಪಕ್ಷವನ್ನು ಕಟ್ಟೋ ನಿಟ್ಟಿನಲ್ಲಿ ನಾನು ಯಾವುದೇ ಹಂತಕ್ಕೆ ಕೂಡ ಅವ್ರ ಜೊತೆ ಇಳಿಯೋಕ್ಕೆ ರೆಡಿ ಇದ್ದೀನಿ. ನನಗೆ ಅವರೆಲ್ಲ ಸ್ನೇಹಿತರೆ, ಅವರೆಲ್ಲ ನನಗೆ ಬೇಕು. ಅವ್ರ ಜೊತೆನೇ ಪಕ್ಷ ಕಟ್ಟೋನಿದ್ದೀನಿ. ಈಗ TPS, ಜೆಡ್ಪಿ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿದೆ. ಆ ಒಂದು ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ನಿಮ್ಮ ಸಂಘಟನೆ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ? ಸರ್ ನೋಡಿ, ನಮ್ಮದು ಕೇಡರ್ ಬೆಸ್ಟ್ ಪಾರ್ಟಿ. ತಳಮಟ್ಟದಿಂದ ಕಾರ್ಯಕರ್ತರನ್ನು ಗುರುತಿಸೋಂತಹ, ಬೆಳೆಸೋಂತಹ ಕೆಲಸವನ್ನು ಈಗಾಗಲೇ ನನ್ನ ಪಕ್ಷ ಮಾಡಿದೆ. ಅದನ್ನು ಮುಂದಿನ ಹಂತಕ್ಕೆ ತಗೊಂಡೋಗುವಂಥ ಕೆಲಸನ ಹಿರಿಯರ ಜೊತೆ ಗೂಡಿ ಮತ್ತು ಯುವಕರನ್ನೆಲ್ಲ ಸೇರಿಸಿ, ಅನುಭವಸ್ಥರನ್ನೆಲ್ಲ ಸೇರಿಸಿ ಅವರ ಅನುಭವಗಳನ್ನು ತಗೊಂಡು ಯುವಕರ ಶಕ್ತಿಯನ್ನು ಒಗ್ಗೂಡಿಸಿ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡ್ತೀವಿ. ಹೋಬಳಿಗೆ ಪ್ರತಿ ಪಂಚಾಯತಿಗೂ ಭೇಟಿ ಕೊಡುವಂತಹ ಕಾರ್ಯಕ್ರಮ ಇದೆ ಇಡೀ ಜಿಲ್ಲೆಯಲ್ಲಿ. ಎಲ್ಲೆಲ್ಲಿ ನನ್ನ ಶಕ್ತಿ ಇದೆ, ನನ್ನ ಪಕ್ಷದ ಶಕ್ತಿ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡಿ ಅದನ್ನು ಇನ್ನೊಂದಷ್ಟು ನರಿಷ್ ಮಾಡಿ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು, ಅತ್ಯಂತ ಹೆಚ್ಚಿನ ಮತಗಳನ್ನು ಪಡೆಯುವಂತಹ ಕೆಲಸವನ್ನು ನಾವು ಮಾಡಲಿದ್ದೇವೆ ಸರ್. ಇನ್ನು ನೂತನ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಕಚೇರಿಗೆ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಸಿ ಮುನಿರಾಜು, ನೂರಾರು ಬಿಜೆಪಿ ಮುಖಂಡರು ಆಗಮಿಸಿ ಸನ್ಮಾನಿಸಿ ಶುಭ ಕೋರಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ನೂತನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಸಂದೀಪ್ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ಇದನ್ನು ನಮ್ಮ ಕೇಂದ್ರದ ನಾಯಕರು ಮತ್ತು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರ ಒಂದು ಸಾರಥ್ಯದಲ್ಲಿ ಯುವಕರಿಗೆ ಒಂದು ಅವಕಾಶ ಕೊಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸಂಘಟನೆಯ ಒಂದು ಶಕ್ತಿಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಸಂದೀಪ್ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತು ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರಿಗೆ ಎಲ್ಲರೂ ಕೂಡ ನಾನು ಏನು ಸಹಕಾರ ನೀಡಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಇವತ್ತು ಧನ್ಯವಾದಗಳನ್ನು
ತಿಳಿಸ್ತಾ ಇದ್ದೀನಿ. ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ನೂತನ ಅಧ್ಯಕ್ಷರಿಗೆ ಹೂಮಾಲೆಗಳನ್ನು ಹಾಕಿ ಫೋಟೋ ಕ್ಲಿಕ್ಕಿಸಿಕೊಂಡರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಶಿಕ್ಷಕಿಯರ ಮತ್ತು ಸಹಾಯಕಿಯರ ದಿನಾಚರಣೆ ಶಿಶು ಅಭಿವೃದ್ಧಿ ಯೋಜನೆಯ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವು ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ತಾಲೂಕಿನಲ್ಲಿ ಕೊರತೆ ಇರುವ ಅಂಗನವಾಡಿ ಕಟ್ಟಡಗಳಿಗೆ ಇನ್ಫೋಸಿಸ್ ಸಂಸ್ಥೆ ವತಿಯಿಂದ ಸದ್ಯದಲ್ಲೇ ಕಟ್ಟಡ ನಿರ್ಮಾಣ ಕಾರ್ಯ ಮಾಡಲಾಗುತ್ತದೆ. ಜಿಲ್ಲೆಯಲ್ಲಿ ಪ್ರತಿ ಪಂಚಾಯಿತಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯ ಹೊಂದಿರುವ ಆಟದ ಮೈದಾನ ಹೊಂದಿರುವ ಸರ್ಕಾರಿ ಶಾಲೆಗಳನ್ನು ಸಿಎಸ್ಆರ್ ಅನುದಾನದಡಿ ಪ್ರಾರಂಭಿಸಲಾಗುತ್ತದೆ. ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಉತ್ತಮ ವಾತಾವರಣ ಸೃಷ್ಟಿ ಮಾಡಬೇಕು. ದೇಶದ ಮುಂದಿನ ಸತ್ಪ್ರಜೆಗಳಾಗಲು ಶಿಕ್ಷಕಿಯರು ಶ್ರಮಿಸಬೇಕು. ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಈ ಮಹತ್ ಕಾರ್ಯ ಕಾರ್ಯರೂಪಕ್ಕೆ ಬಂದಿದ್ದು ಎಂದು ನೆನೆಸಿದರು. ಈಗ ನಾನೀಗಾಗಲೇ ಸಿಎಸ್ಆರ್ ಯೋಜನೆ ಮುಖಾಂತರ ನಾನು ಮಾತಾಡಿದ್ದೇನೆ. 25 ಕಟ್ಟಡಗಳನ್ನು ಈ ವರ್ಷದಲ್ಲಿ ಪ್ರಾರಂಭ ಮಾಡ್ತೇವೆ. ಕಟ್ಟಡ ಇಲ್ಲದೆ ಇದ್ದರೆ ಕಷ್ಟ ಆಗ್ತದೆ. ಮಕ್ಕಳಿಗೆ ಸೌಲಭ್ಯ ಮಾಡೋಕ್ಕೆ, ತಾಯಂದಿರಿಗೆ, ಗರ್ಭಿಣಿಯರಿಗೆ ಇದನ್ನು ಆದಷ್ಟು ಬೇಗ ಇನ್ನು 3 ತಿಂಗಳ ಒಳಗಡೆ ಈ ಕಟ್ಟಡಗಳ ಕೆಲಸವನ್ನು ಪ್ರಾರಂಭ ಮಾಡುತ್ತೀನಿ. ಈಗಾಗಲೇ ಶಾಲೆಗಳನ್ನು ತೆಗೆದುಕೊಂಡಿದ್ದೀವಿ. 101 ಶಾಲೆಗಳು ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಶುರು ಮಾಡೋದಕ್ಕೆ ಕಾರ್ಯಕ್ರಮ ಮಾಡಿದ್ದೇವೆ. 32 ತಾಲೂಕು ಪಂಚಾಯತ್ ಹೆಡ್ ಕ್ವಾರ್ಟರ್ನಲ್ಲಿ ದೇವನಹಳ್ಳಿಯಲ್ಲಿ ತೆಗೆದುಕೊಳ್ತಾ ಇದ್ವಿ. ಅದೇ ರೀತಿ ಹೊಸಕೋಟೆಯಲ್ಲಿ ತೆಗೆದುಕೊಳ್ತಾ ಇದ್ವಿ. ನೆಲಮಂಗಲ, ದೊಡ್ಡಬಳ್ಳಾಪುರ ಇವು ಕೂಡ ಕಾರ್ಯಕ್ರಮ. ಪ್ರತಿ ಪಂಚಾಯತಿ ಕೇಂದ್ರ ಸ್ಥಾನದಲ್ಲಿ ಒಂದು ಅತ್ಯುತ್ತಮವಾದ ಗುಣಮಟ್ಟದ ಆಟದ ಮೈದಾನ, ಶಾಲಾ ಕಟ್ಟಡ, ಶೌಚಾಲಯ ಇವೆಲ್ಲವನ್ನು ಇರಬೇಕು ಅಂತ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದ್ವಿ. CSR ಫಂಡಲ್ಲಿ ಇನ್ಫೋಸಿಸ್ ಕಂಪನಿಯವರು ಭಾಳ ದೊಡ್ಡ ಮನಸ್ಸು ಮಾಡಿ ಇಡೀ ಗ್ರಾಮಾಂತರ ಜಿಲ್ಲೆ ಪ್ರತಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರಲ್ಲಿ ಕೊಡೋದಕ್ಕೆ ಮಾಡಿದ್ದಾರೆ. ಅದೇ ರೀತಿ ಇವತ್ತು ತೀರಾ ಅವಶ್ಯಕತೆ ಇರೋದು CDP ಅವರು ಹೇಳ್ತಾ ಇದ್ದಾರೆ. 25 ಕಟ್ಟಡಗಳು ಬೇಕು ಅಂತ ಹೇಳಿದರೆ ಇನ್ನು 3 ತಿಂಗಳಲ್ಲಿ ಮಂಜೂರು ಮಾಡಿಸಿ ಕೆಲವನ್ನು ಶುರು ಮಾಡ್ತೀವಿ ಕೆಲಸವನ್ನು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಳ್ಳೆ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಬೆಳೆಸಿರಿ. ಗರ್ಭಿಣಿ ಸ್ತ್ರೀಯರಿಗೆ ಅತ್ಯುತ್ತಮವಾದ ಪೌಷ್ಟಿಕಾಂಶ ಆಹಾರವನ್ನು ಕೊಡಿರಿ. ಈ ದೇಶದ ಭವಿಷ್ಯ ಮಕ್ಕಳ ಕೈಯಲ್ಲಿದೆ. ನಾವು ಮಕ್ಕಳನ್ನ ಸರಿಯಾಗಿ ತಯಾರು ಮಾಡಿದಾಗ ದೇಶದ ಭವಿಷ್ಯನೂ ಭದ್ರವಾಗ್ತದೆ. ಅವರ ಗುಣಮಟ್ಟದಲ್ಲಿ ಬೆಳಿಬೇಕು, ದುಡಿಕಾಗಿ ಬೆಳಿಬೇಕು, ಗುಣವಂತರಾಗಬೇಕು, ವಿದ್ಯಾವಂತರಾಗಬೇಕು. ಈ ದೇಶವನ್ನು ಮುಂದೆ ನಡೆಸಿಕೊಂಡು ಹೋಗಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಹೊನ್ನಮ್ಮಗವಿ ಸುಧರ್ಮ ಸಿಂಹಾಸನ ಮಠಾಧ್ಯಕ್ಷ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿ, ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ರಾಜಣ್ಣ, ತಾಲೂಕು ಅಧ್ಯಕ್ಷ ಜಗನ್ನಾಥ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಅನಂತಕುಮಾರಿ, ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರ ಸಂಘದ ತಾಲೂಕು ಅಧ್ಯಕ್ಷೆ ಪುಷ್ಪವತಮ್ಮ, ಇನ್ನೂ ಹಲವರು ಮುಖಂಡರು ಇದ್ದರು. ಅರ್ಷಾಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. MP ಜೊತೆಗೆ ಎಲ್ಲ 5 ಕ್ಷೇತ್ರಗಳಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಸಂಸದರ ಒಂದು 8 ಕ್ಷೇತ್ರಗಳಲ್ಲೂ ಕೂಡ BJP ಪಕ್ಷ ಬೆಳಿಬೇಕು ಮತ್ತು ಶಾಸಕರಾಗಬೇಕು. ಶಾಸಕರಾಗಬೇಕು ಅಂದರೆ ನೀವು ಮೊದಲನೇದಾಗಿ ಬುಡಕ್ಕೇನೆ ವಿಷ ಹಾಕುವಂಥ ಒಂದು ಸಂಪ್ರದಾಯ ಇಟ್ಕೊಂಡು ಬರ್ತಾ ಇದ್ರೆ ದಯವಿಟ್ಟು ಇದು ಒಳ್ಳೇದಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದಿರುವ ಭಿನ್ನಮತದ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳ ಬಳಗದ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್, ಮಾಜಿ ಶಾಸಕರಾದ ಪ್ರೀತಂ ಗೌಡ, ರೇಣುಕಾಚಾರ್ಯರಿಗೆ ಬಾಗೇಪಲ್ಲಿ ಕ್ಷೇತ್ರದ ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳು ಟಾಂಗ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ನಾಯಕರು ಮಧ್ಯ ಪ್ರವೇಶಿಸಿ ಜಿಲ್ಲೆಯ ಬಿಜೆಪಿ ಪಾಳ್ಯದಲ್ಲಿ ಉದ್ಭವಿಸಿರುವ ಗೊಂದಲಗಳಿಗೆ ತೆರೆ ಎಳೆದು ಪಕ್ಷವನ್ನ ಕಟ್ಟುವ ಕೆಲಸ ಮಾಡುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸೂಚಿಸಿ ಅವರ ನಡೆಯನ್ನ ಬದಲಾಯಿಸಿಕೊಳ್ಳುವಂತೆ ಎಚ್ಚರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮತ್ತೆ ಏನೇನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡ. ಇನ್ನಾದರೂ ಪಾರ್ಟಿ ಇದ್ರ ಬಗ್ಗೆ ಇನ್ವಾಲ್ವ್ ಆಗಿ ಸುಧಾಕರ್ಗೆ ಎಲ್ಲ ತಪ್ಪು ಹೈಕಮಾಂಡ್ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ BJP ಪಾರ್ಟಿ ಉಳಿತು. ಇಲ್ಲಾಂದರೆ BJಪಿನೇ ನಿರ್ಮೂಲ ಆಗುತ್ತೆ. ಸುಧಾಕರ್ ಏನಾದರೂ ನೀವು ಈ ಥರ ಅವಹೇಳನಕಾರಿ ಮಾತುಗಳಾಗೋದು ಬಾಯಿಗೆ ಬಂದಾಗೆಲ್ಲ ಮಾತುಗೆಲ್ಲ ಮುಖಂಡರು ಎಲ್ಲ ನೋಡಿದ್ದು ಪೇಪರಲ್ಲಿ ನೀವು ನೋಡಿದ್ರು. ಒಬ್ಬ ಲೀಡರ್ ಹೇಳ್ತಾನೆ 3rd ಕ್ಲಾಸ್ ಅಂತ, ಅದು ಗೊತ್ತಾಗಬೇಕು. ಅವ್ರಿಗೆ 3rd ಕ್ಲಾಸ್ ಅವರಾಗಿರೋದು. ಒಬ್ಬ MP ಇಟ್ಕೊಂಡು 3rd ಕ್ಲಾಸ್ ಅಂತ ಮಾತಾಡ್ತಾರೆ, ಅದಕ್ಕೇನು ಅರ್ಥ ಇಲ್ಲ.
ಎಲ್ಲ ಆಗಿದೆ. ನಾವು ಮುಂದೆ ಏನೇ ಮಾಡಿದ್ರು ನಾವು ಸುಧಾಕರ್ ಏನಿತ್ತು ಅವ್ನು ಅಷ್ಟೇ. ನಮ್ಮ BJP ಪಾರ್ಟಿ ಮುಖ್ಯ ಸುಧಾಕರ್ ಇರುತ್ತೆ. ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ವಿ ವೆಂಕಟ ಶಿವಾರೆಡ್ಡಿ ಮಾತನಾಡಿ, ಠೇವಣಿ ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಇದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂಘಟನೆ ಮೂಲಕ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸುತ್ತಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಒಬ್ಬ ಹಿರಿಯ ಶಾಸಕರಾಗಿರುವ ವಿಶ್ವನಾಥ್ ಹಗುರವಾಗಿ ಮಾತನಾಡುವುದನ್ನ ಬಿಡಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾವತ್ತಾದರೂ ಒಂದು ದಿನ ಬಂದು ಬಿಜೆಪಿ ಪಕ್ಷವನ್ನ ನೀವು ಬಂದು ಕಟ್ಟಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ. ಎಂಪಿ ಜೊತೆಗೆ ಎಲ್ಲ 5 ಕ್ಷೇತ್ರಗಳಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಸಂಸದರ ಒಂದು 8 ಕ್ಷೇತ್ರಗಳನ್ನು ಕೂಡ ಬಿಜೆಪಿ ಪಕ್ಷ ಬೆಳಿಬೇಕು ಮತ್ತು ಶಾಸಕರಾಗಬೇಕು. ಶಾಸಕರಾಗಬೇಕು ಅಂದರೆ ನೀವು ಮೊದಲನೇದಾಗಿ ಬುಡಕ್ಕೇನೆ ವಿಷ ಹಾಕುವಂಥ ಒಂದು ಸಂಪ್ರದಾಯ ಇಟ್ಕೊಂಡು ಬರ್ತಾ ಇದ್ರೆ ದಯವಿಟ್ಟು ಇದು ಒಳ್ಳೇದಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ನಮ್ಮ ಸಂಸದರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಕೆಲವರು, ಗಾಳಿ ಗಂಧ ಗೊತ್ತಿಲ್ಲ. ಪ್ರೀತಮ್ ಗೌಡಗೆ ಸುಧಾಕರ್ ಅವ್ರ ಬಗ್ಗೆ ಏನು ಗೊತ್ತು? ಪ್ರೀತಮ್ ಗೌಡ ಮಾತನಾಡುವಂಥ ವಿಚಾರ GPA ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸುಧಾಕರ್ GPA ನಿಮಗಾದ್ರೂ ಏನಾದರೂ ಮಾಡಿಕೊಟ್ಟಿದ್ದಾರಾ? ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೀನಿ ಪ್ರೀತಮ್ ಗೌಡರೇ. ಯಾಕಂದ್ರೆ ಸುಧಾಕರ್ GPA ಮಾಡಿಕೊಟ್ಟಿಲ್ಲ. ಅವರು ಆ ಒಂದು ಸಂಸ್ಕೃತಿಯಲ್ಲಿ ಬೆಳೆದವರಂತವ್ರಲ್ಲ. 24 ಗಂಟೆನೂ ಕಾಲಿಗೆ ಗಜ್ಜೆ ಕಟ್ಕೊಂಡು ಚಕ್ರ ಕಟ್ಕೊಂಡು ಓಡಾಡ್ತಾ ಪಕ್ಷವನ್ನು ಕಟ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗರತ್ನಮ್ಮ, ಸದಸ್ಯರಾದ ಸಾಯಿನಾಥ್ ರೆಡ್ಡಿ, ಈಶ್ವರ ರೆಡ್ಡಿ, ಸೊಸೈಟಿ ಅಧ್ಯಕ್ಷೆ ಸುಗುಣಮ್ಮ, ಮುಖಂಡರಾದ ಶ್ರೀನಿವಾಸ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಜಿಲಕರಪಲ್ಲಿ ಅಮರಪ್ಪ, ವಿನೋದ್ ಕುಮಾರ್, ಗಣೇಶ್ ರೆಡ್ಡಿ, ಸುನೀಲ್ ರೆಡ್ಡಿ, ಪೊಲೀಸ್ ಸೀನಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಚಿಂತಾಮಣಿ ಗ್ರಾಮಾಂತರ ಠಾಣೆಯ ವಿಶೇಷ ಪತ್ತೆದಾರಿ ತಂಡದ ಪೊಲೀಸರು 4 ಕಳ್ಳರನ್ನ ಬಂಧಿಸಿ ಅವರಿಂದ 8.87 ಲಕ್ಷ ರು ಬೆಲೆ ಬಾಳುವ ವಾಹನಗಳು, ನಗದು ಹಾಗೂ ವಿವಿಧ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಶಾಹಿಲ್ ಖಾನ್, ಕೋಲಾರದ ರೆಹಮಾನ್ ನಗರದ ತನ್ವೀರ್ ಮತ್ತು ಇಬ್ರಾಹಿಂ ಪಾಷಾ, ಶ್ರೀನಿವಾಸಪುರ ಪಟ್ಟಣದ ಇಂದ್ರಾನಗರದ ಸುಲ್ತಾನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಆರೋಪಿಗಳಿಂದ ಚಿಂತಾಮಣಿ ಗ್ರಾಮಾಂತರ ಠಾಣೆ ವ್ಯಾಪ್ತಿಯ 4 ಪ್ರಕರಣಗಳು, ಬೆಂಗಳೂರಿನ ಮಹದೇವಪುರ ಠಾಣೆಯ 1 ಪ್ರಕರಣ ಹಾಗೂ ಮುಳಬಾಗಿಲು ಠಾಣೆಯ 1 ಪ್ರಕರಣಗಳಿದ್ದು 8.87 200 ರು ಬೆಲೆ ಬಾಳುವ ವಾಹನಗಳು, ನಗದು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗ್ರಾಮಾಂತರ ಠಾಣೆ ವ್ಯಾಪ್ತಿಯ ವೆಂಕಟಗಿರಿ ಕೋಟೆಯ ನಿವಾಸಿ ಅಜಯ್ ಕುಮಾರ್ ಎಂಬುವವರು ಕಾರಿನ ಬ್ಯಾಟರಿ ಹಾಗೂ ಇತರೆ ಗುಜರಿ ವಸ್ತುಗಳು ಕಳ್ಳತನವಾಗಿದೆ ಎಂದು ಜನವರಿ 19ರಂದು ದೂರು ನೀಡಿದ್ದರು. ಜೊತೆಗೆ ಇತರೆ ಪ್ರಕರಣಗಳು ದಾಖಲಾಗಿದ್ದವು. ಆರೋಪಿಗಳ ಪತ್ತೆಗೆ ಎಸ್ಪಿ ಕುಶಾಲ್ ಚೌಕ್ಸೆ, ಸಹಾಯಕ ಎಸ್ಪಿ ರಜಾ, ಇಮಾಮ್ ಕಾಸಿಂ, ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ವಿಶೇಷ ಪತ್ತೆದಾರಿ ತಂಡವನ್ನು ರಚಿಸಿದ್ದರು. ಪತ್ತೆದಾರಿ ತಂಡವು ಎಸ್ಪಿ ಮಾರ್ಗದರ್ಶನದಲ್ಲಿ ಪ್ರಕರಣಗಳನ್ನು ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡಿದ್ದಾರೆ. ಇನ್ನು ತಂಡದಲ್ಲಿ ಇನ್ಸ್ಪೆಕ್ಟರ್ ಶಿವರಾಜು, ಸಬ್ ಇನ್ಸ್ಪೆಕ್ಟರ್ಗಳಾದ ಮಮತಾ, ನಾಗೇಂದ್ರ ಪ್ರಸಾದ್, ಸಿಬ್ಬಂದಿಯವರಾದ ದಿನೇಶ್ ನರಸಿಂಹ, ಮಂಜುನಾಥ ರೆಡ್ಡಿ, ನಮದ್ ಕುಮಾರ್, ರಾಮಾಂಜನೇಯ ತಂಡದಲ್ಲಿದ್ದರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.